ಕಾಫಿ ಎಸ್ಟೇಟು ಬ್ಯೂಟಿಫುಲ್ ಆಗಿದೆ ಗುರು. ಟಿಫನ್ ಪರವಾಗಿಲ್ಲ, ಅದೇನು ಮಚ್ಚಿ ಕೊಟ್ಟಿದ್ದು ಪುಂಡಿ. ಒಂದು ಚಿಕ್ಕ ಫಾಲ್ಸ್ ಸಿಗುತ್ತೆ, ತುಂಬಾ ಕೂಲ್ ಆಗಿದೆ. ನೋಡಿ ಆ ಕಡೆ ಮಹೇಶ್ ಅಣ್ಣ ಇದ್ದಾರೆ, ಅವ್ರು ಫುಲ್ ಟಯರ್ಡ್ ಆಗಿದ್ದಾರೆ, ನಾವು ಕರ್ಕೊಂಡ್ ಬರ್ತಾ ಇದ್ದೀವಿ. ಹಲೋ ಗೈಸ್, ಇವತ್ತು ನೇತ್ರಾವತಿ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ನಮ್ ಜೊತೆ ಇದ್ದಾರೆ ಮಿಸ್ಟರ್ ಲೋಕೇಶ್ ಕುಮಾರ್, ಜೊತೆಗೆ ತರುಣ್, ಅಂಡ್ ಹಿಯರ್ ವಿ ಹ್ಯಾವ್ ಸಿ ಯಾರು ಹೇಳಿ ನೋಡೋಣ, ಮಲಗಿರೋ ತರ ನಾಟಕ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಕಾವ್ಯ, ಇವಾಗ ಮುಖ ದರ್ಶನ ಆಯ್ತು. ದಟ್ ಇಸ್ ಕಾವ್ಯ. ಸೊ ಇವಾಗ ನಾವು ಎಲ್ಲ ರೆಡಿ ಆಗ್ಬಿಟ್ಟು ನೆಲಮಂಗ್ಲಿಂದ ಹೊರಟಿದೀವಿ. ಸಮಯ ಈಗ ಗೈಸ್ 12:54. ಸೊ ಇವಾಗ ಮ್ಯಾಪ್ ಅಲ್ಲಿ ನೋಡ್ತಾ ಇದೀವಿ, ಇನ್ನ ಎಷ್ಟು ಮಚ್ಚಿ 5 ಅವರ್ 23 ಜರ್ನಿ ತೋರಿಸಿದೆ. 271 ಕಿಲೋಮೀಟರ್ಸ್, 6 ಗಂಟೆಗೆ. ಸೊ ಚೆನ್ನಾಗಿದೆ ವ್ಯೂ, ಒಂಥರ ವೆದರ್ ಕೂಡ ಕೂಲ್ ಆಗಿದೆ. ಅಷ್ಟೊಂದು ಟ್ರಾಫಿಕ್ ಏನಿಲ್ಲ, ತುಂಬಾ ಟ್ರಾಫಿಕ್ ಇರುತ್ತೇನೋ ಅಂತ ಅನ್ಕೊಂಡಿದ್ವಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲರೂ ಈ ಕಡೆ ಹೋಗ್ತಾ ಇರ್ತಾರೆ, ಕುಣಿಗಲ್ ರೂಟಲ್ಲಿ ಚಿಕ್ಕಮಂಗ್ಳೂರ್ ಕಡೆ ಅಂತ ಅನ್ಕೊಂಡಿದ್ವಿ. ಬಟ್ ಪರವಾಗಿಲ್ಲ, ಅಷ್ಟೊಂದು ಟ್ರಾಫಿಕ್ ಏನಿಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಅಲ್ಲಿ ಯಾವ ತರ ಇದೆ ಜಾತ್ರೆ ಅಂತ. ಪಕ್ಕ ಜಾತ್ರೆ ಇರುತ್ತೆ ಅಂತ ನಾವು ಆಲ್ರೆಡಿ ಗೆಸ್ ಮಾಡಿದೀವಿ. ಬಟ್ ಐ ಆಮ್ ನಾಟ್ ಶೋರ್ ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ. ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಕ್ರೌಡು, ನ್ಯೂ ಇಯರ್ ಸೆಲೆಬ್ರೇಷನ್ಗೆಲ್ಲ ಮಾಡೋದಕ್ಕೆ ಬಂದಿರ್ತಾರೆ, ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ ಇಲ್ಲಿ ತಾತ ಚೆನ್ನಾಗಿ ಮಾಡಿಕೊಟ್ರು ಕಾಫಿನ, ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಅದೇ ಮಲಗಿಬಿಟ್ಟಿದ್ದಾರೆ. ಲುಂಕಿಯಲ್ಲಿ ಆಲ್ರೆಡಿ ಹೋಗ್ತಾವ್ ನೋಡಿ, ಭಯ ಅವನಿಗೆ ಇಲ್ಲಿ ಯಾರೂ ಇಲ್ಲ ಅಂತ. ಸೊ ಇಲ್ಲಿ ಇನ್ನೊಂದು ಎಷ್ಟು ಮಚ್ಚಿ, ಒಂದು 50 ಕಿಲೋಮೀಟರ್ ಐತಾ? 60 ಕಿಲೋಮೀಟರ್ ಇದೆ. ಎಷ್ಟಾ? ಸೊ ಇಲ್ಲಿಂದ 60 ಕಿಲೋಮೀಟರ್ ಇದೆ ಇನ್ನು ನೇತ್ರಾವತಿ ಪೀಕಿಗೆ ಹೋಗೋದಕ್ಕೆ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಇಲ್ಲಿ. ನಾನಂತೂ ಬೆಚ್ಚಗೆ ಮಫ್ಲರ್ ಎಲ್ಲ ಕಟ್ಕೊಂಡ್ಬಿಟ್ಟು ಜಾಕೆಟ್ ಎಲ್ಲ ಹಾಕೊಂಡಿದ್ದೀನಿ. ಇವ್ರು ಚಳಿ ಐತಾ ಅಂತ ಕೇಳ್ಕೊಂಡು ಬಂದು ನಡುಗ್ತಾವ್ರೆ, ಏನು ಹಾಕೊಂಡು ಫುಲ್ ಜೋಶಲ್ಲಿ ಬಂದು ಬರೀ ಕಾರಲ್ಲಿ ಮಲ್ಕೊ ಬಂದಿದ್ದೆ. ಆಯ್ತು, ಅವಲ್ಲೇ ಒಂದು ವಿಡಿಯೋ ಮಲಗ್ದ, ಇವಾಗ ಇನ್ನೊಂದು ವಿಡಿಯೋ ಮಾಡಕ್ ಇದ್ದಿದ್ದಾನೆ. ಈಗ ಅಟ್ಲೀಸ್ಟ್ ಒಂಚೂರು ರೆಸ್ಟ್ ಇದ್ರೆ ನೀಟಾಗಿ ಮಾಡ್ಬೋದು ವಿಡಿಯೋನ ಅಂತ ಹೇಳ್ಬಿಟ್ಟು ಮಲ್ಕೊಂಡು ಎದ್ದಿದ್ದೀನಿ. ಅವರಿಗೆಲ್ಲ ಹೊಟ್ಟೆ ಕಿಚ್ಚು ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ಅಂತ. ರೋಡು ಫ್ರೀಯಾಗೇ ಇದೆ. ಸೊ ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಲೋಕೇಶ್ ಕುಮಾರ್ ಅವರ ಕಿಯಾ ಸೋನೆಟ್ ಕಾರು. ತಣ ಮಿಂಚ್ತಾ ಇದೆ ನೋಡಿ. ಇವಾಗ ಒಂದು ಸ್ವಲ್ಪ ಎನರ್ಜಿ ಬಂತು, ಬೆಚ್ಚಗಾಗಿದೆ. ಲೋಕೇಶ್ ಕುಮಾರ್ ಇವಾಗ ನಮ್ಮ ಉಪ್ಪಿ ಅವರ ಸಾಂಗು ಬಾ ಅಂತ ಒಂದು ಒಳ್ಳೆ ಸಾಂಗ್ ಆಗ್ತಾವನೆ, ಜೋಶ್ ಆಗಿರೋದು. ಕೇಳ್ಕೊಂಡು ವಿಲ್ ಹೆಡ್ ಟುವರ್ಡ್ಸ್ ನೇತ್ರಾವತಿ ಬೇಸ್ ಕ್ಯಾಂಪ್. ಹಾಯ್ ಪದು, ನಿದ್ದೆ ಎಲ್ಲ ಹೋಯ್ತಾ? ನಮಸ್ಕಾರ ದೇವ್ರು. ನೋಡು ಗುರು, ಇವಾಗ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ. ಫುಲ್ಲು ಫ್ರೀ ಆಗಿದೆ ರೋಡ್ಸು. ಇಲ್ಲಿಂದ ಒಂದು 40 ಕಿಲೋಮೀಟರ್ ಇರ್ಬೋದು, ಇನ್ನು 40ರಿಂದ 50 ಕಿಲೋಮೀಟರ್ ಇದೆ. ಅಲ್ಲಿವರೆಗೂ ನೋಡ್ತಾ ಇರಿ. ಮಿಸ್ಟರ್ ಪದ್ದು ವಿಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ರೀತಿಯ ಕನ್ನಡಿಗರು ಎಲ್ಲಿದ್ರು ಕೂಡ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು. ಸೊ ನಾನು ನಿಮ್ಮ ಪ್ರೀತಿಯ ಪದ್ದು. ನೋಡಿ, ಇದೇ ಗಣಪತಿ ದೇವಸ್ಥಾನ. ಇಲ್ಲೇ ಲವ್ ಮಾಕ್ಟೈಲ್ ಫಿಲಮ್ ಶೂಟಿಂಗ್ ಆಗಿರೋದು. ತುಂಬ ಬ್ಯೂಟಿಫುಲ್ ಆಗಿದೆ.
ಅರ್ಲಿ ಮಾರ್ನಿಂಗು. ಟೀ ಎಸ್ಟೇಟು ಫುಲ್ ಫಾಗ್ ಇದೆ. ಬ್ರಿಡ್ಜ್ ಮೇಲೆಲ್ಲ ಫೋಟೋ ಶೂಟ್ ಮಾಡ್ಬೇಕಂತ ತರುಣ್ಗೆ. ನನಗೆಲ್ಲ ಗುರು, ನಿನಗೆ ಮಾಡ್ಬೇಕಂತ ಇದೆಲ್ಲ. ಬರ್ಬೇಕಾದ್ರೆ ಮಾಡ್ಕೊಂಡು ಹೋಗೋಣ ಫೋಟೋ ಶೂಟು. ಫುಲ್ಲು ಪಂಕಾಗಿ ರೆಡಿಯಾಗಿ ಬಂದಿದ್ದಾನೆ. ಏನು ಸಖತ್ತಾಗಿದೆ ಗುರು ಇಲ್ಲೆಲ್ಲ. ಯಪ್ಪ ಇವೆಲ್ಲ ಫೋಟೋ ಶೂಟ್ ಮಾಡಿ ಫುಲ್ ಫಾಗ್ ಇದೆ ಗುರು. ಇಲ್ಲಿ ರೋಡಲ್ಲಿ ಮಾತ್ರ ಕಾಣಿಸ್ತಾ ಇಲ್ಲ. ಬೆಟ್ಟ ಗುಡ್ಡದ ಮೇಲೆಲ್ಲ ಫಾಗ್ ಇದೆ ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಲ್ಲ. ಇವಾಗ ಜೀಪಲ್ಲಿ ಹೋಗ್ತಾ ಇದೀವಿ ಗುರು, ಹತ್ಕೊಂಡು. ಕ್ಯಾಮ್ರಾ ಹಿಡಿಯೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲೇ. ರೋಡ್ ಅಂತೂ ಸರಿ ಇಲ್ಲ ಇಲ್ಲಿ, ಸಿಕ್ಕಾಬಟ್ಟೆ ಖರಾಬ್ ರೋಡ್ ಇದು. ನೋಡ್ತಾ ಇದ್ದೀರಾ, ನಮ್ಮ ಜೊತೆಗೆ ಒಂದಿಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇಲ್ಲಿ. ಹಾಯ್ ಮಾಡಿ ಬ್ರೋ. ನಿಮ್ಮ ಹೆಸರು? ರವಿ. ನಾಗರಾಜ್ ಅಂತ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರಿಂದ ಬಂದಿದ್ದಾರೆ. ಸೊ ನೋಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಆಲ್ಮೋಸ್ಟ್ 7:30 ಟೈಮ್ ಆಗಿದೆ. 8 ಗಂಟೆ ಒಳಗಡೆ ಸ್ಟಾರ್ಟ್ ಮಾಡಬೇಕು ಹತ್ತೋದಕ್ಕೆ. ನಾವೊಂದು 10 ಗಂಟೆ 11 ಗಂಟೆ ಒಳಗಡೆ ಅಲ್ಲಿ ರೀಚ್ ಆದರೆ ಚೆನ್ನಾಗಿರುತ್ತೆ ಸೀನರೀಸ್ ಎಲ್ಲ ನೋಡೋದಕ್ಕೆ ಅಂತ ಹೇಳ್ತಾ ಇದ್ರಲ್ಲಿ. ಸೊ ನೋಡೋಣ ಹೆಂಗಿರುತ್ತೆ. ರೋಡ್ ಚೆನ್ನಾಗಿದೆ ಗುರು, ಕಾರ್ ಹೋಗುತ್ತೆ ನಮ್ಮದು ಕೂಡ. ಇವಾಗ ಸದ್ಯಕ್ಕೆ ಹಂಗೆ ಅನ್ನಿಸ್ತಾ ಇದೆ. ಮುಂದ್ಗಡೆ ರೋಡು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ನಾರ್ಮಲ್ 4 ವೀಲರ್ಸು ಕಾರ್ಗಳು ಹೋಗಲ್ಲ ಅಂತ ಹೇಳ್ತಿದ್ದಾರೆ, ಜೀಪಲ್ಲೇ ಹೋಗಬೇಕು ಅಂತ. ವಿಲ್ಸಿ ಎಷ್ಟು ಚಂದ ಉಂಟು ನೋಡಿ ಮರ, ಬ್ಯೂಟಿಫುಲ್ ಆಗಿದೆ. ಗುರು, ಇಲ್ಲಿಂದ ಮಡ್ ರೋಡ್ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಖರಾಬಾಗೈತೆ ರೋಡ್. ಇಲ್ಲಿ ನಿಲ್ಲಕ್ಕೆ ಆಗ್ತಿಲ್ಲ, ಕ್ಯಾಮ್ರಾನು ಹಿಡಿಯೋಕೆ ಆಗ್ತಿಲ್ಲ ನನ್ನ ಕೈಲಿ. ಆಲ್ರೆಡಿ ಸನ್ರೈಸ್ ಆಗ್ತಾ ಇದೆ ಗುರು. ನೋಡಿ, ತರುಣ್ ಬೈತವನೆ ವಾಟರ್ ಬಾಟಲ್ಸ್ ತಗೊಂಡಿಲ್ಲ ಅಂತ. ಅವ್ರಿಗೆ ಜವಾಬ್ದಾರಿ ಇಲ್ಲ, ಎಲ್ಲ ಬ್ಯಾಗಲ್ಲಿರೋದೆಲ್ಲ ನಾನೇ ತಗೊಂಡ್ಬಂದಿದ್ದೀನಿ. ಆದರೂ ನಾವು ಬಟ್ಟೆ ಚೆನ್ನಾಗಿದೆ ಮಸಿ ಇಲ್ಲೆಲ್ಲ ಬಂದಿದ್ದಾನೆ. ಅಲ್ಲಿ ಎಲ್ಲಿ ಯಾವಾಗ ಏನು ಬಟ್ಟೆಗಳು ಚೇಂಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅವ್ನು ಟ್ರೆಕ್ಕಿಂಗ್ ಬ್ಯಾಗ್ ತುಂಬ ಬಂದಿದ್ದಾನೆ. ಎಂಥದ್ದು ಇಲ್ಲ ಗುರು, ತಗೊಳ್ಳೋಣ ಅಂದ್ರೆ ಏನು ತಗೊಂಡಿಲ್ಲ. ಅಲ್ಲಿ ತಿನ್ನಕ್ಕೆ ಏನೂ ಕೊಡಲ್ಲ ಬದ್ಲಿಗೆ ಇವತ್ತು. ನಾವು ತಿನ್ಬೇಕಾದ್ರೆ ನಾವು ನೋಡ್ತಾ ಇರ್ಬೇಕು. ಎಲ್ಲ ತಿನ್ನೋ ಐಟಮ್ ನಾನೇ ತಗೊಂಬಂದಿರೋದು. ನೀರು ನಾನು ತಗೊಂಬಂದಿದ್ದೀನಿ ರೂಮಿಂದ. ನೀವು ಇಲ್ಲಿ ಬಾಟ್ಲ್ ಹಿಡ್ಕೊಂಬರ್ಬೇಕು ತಾನೆ. ಇದ್ರ ಕಾರಲ್ಲಿ ತಗೊಂಬರೋದು ಎಲ್ಲರೂ ತಗೊಂಬರ್ತಾರೆ. ಇಲ್ಲಿ ಹಿಡಿದಾಗ ಜವಾಬ್ದಾರಿ ನೋಡಿ, ಇವ್ರ ಜೊತೆ ಬಂದರೆ ಇದೇ ಕೊಯ್ರಿ ಗೈಸ್ ನನಗೆ. ಎಲ್ಲದಕ್ಕೂ ಜಗಳ ಎಲ್ಲದಕ್ಕೂ ಜಗಳ ಅಲ್ಲ ಫ್ರೆಂಡ್ಸ್, ಇದು ಹೆಲ್ದಿ ಡಿಸ್ಕಷನ್ ಅಂತೆ. ಹಾಂ ನೋಡ್ರಿ, ಹೆಸರು ಚೇಂಜ್ ಮಾಡ್ತಾವನೆ, ಬಿಟ್ಟೋಗ್ಬಿಡ್ತಾನೆ ಗ್ರೂಪ್ ಅಂತ. ಗಟ್ಟಿರಬೇಕು. ಅವ್ರು ಅನ್ಕೋತಿರ್ತಾರೆ ವ್ಯೂವರ್ಸ್, ಇವಾಗ ಏನು ಹೇಳು, ಅಷ್ಟು ದೊಡ್ಡ ಗಾಡಿ ಒಳಗಡೆ 3 ಜನ ಹೋಗ್ತಾವ್ರು ಮುಂದ್ಗಡೆ. ನಾವಿಲ್ಲಿ ಒಂದು 4 ಜನ ಈ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ, ಅದೇ ಗಾಡಿನಲ್ಲಿ ಹೋಗ್ಬೋದಾಯ್ತಲ್ಲ ಅಂತ. ಅದೇ ಸೀಕ್ರೆಟ್ ಇಲ್ಲಿ. ನಾನು ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೀನಿ. ಇಲ್ಲಿ ಇನ್ನು ಹಿಂಟ್ ಕೊಟ್ಬಿಡ್ತೀನಿ ನಿಮಗೆ. ಇಲ್ಲಿ ಜೀಪ್ ಡ್ರೈವರ್ಸ್ ಏನಿದ್ದಾರೆ ಅವ್ರು ಹೇಳಿದ್ದೇ ರೂಲ್ಸು ಗುರು. ಅವ್ರು ಹೇಳಿದ್ದೇ ರೇಟು. 4 ರಿಂದ 5 ಕಿಲೋಮೀಟ್ರ್ ಆಗುತ್ತೆ. 2,500 ಹೇಳಿದ್ರು ಸ್ಟಾರ್ಟಿಂಗು. ಇವಾಗ 2,000 ಹೇಳಿದ್ದಾರೆ. ನಮ್ಮ ಜೊತೆಗೆ ಇನ್ನೊಂದಿಬ್ಬರು ಹಾಕಿದ್ದಾರೆ.
ಎಲ್ಲ ಸೇರಿ 2,500 ಕೊಡ್ರಿ ಅಂತ ಇವಾಗ ಡಿಮ್ಯಾಂಡ್ ಮಾಡ್ತಾವ್ರೆ. ಏನು ಮಾಡೋಕ್ಕಲ್ಲ, ಲೇಟ್ ಆಗ್ಬಿಟ್ರೆ ನಮಗೂ ಅಲ್ಲಿ ಹತ್ತೋದಕ್ಕೆ ಲೇಟ್ ಆಗ್ಬಿಡುತ್ತೆ ಅಂತ ಹೊರಟ್ಬಿಟ್ಟಿದ್ದೀವಿ. ಈಗ ನಾವು ಆಗಲೇ ಬಂದು 45 ಹಾಫ್ ಆನ್ ಅವರ್ ಅವ್ರ ಹತ್ರ ಮಾತುಕತೆ ಮಾಡಿ ಡಿಸ್ಕಷನ್ಸ್ ಎಲ್ಲ ಆದಮೇಲೆ 2,500ಕ್ಕೆ ಡಿಸೈಡ್ ಆಗಿದೆ 6 ಜನಕ್ಕೆ. ನೀವೇನಾದ್ರು ಬರ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಬಂದಾಗ ಇವ್ರ ಹತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಡೀಲ್ ಮಾಡ್ಕೊಂಡು ಬನ್ನಿ. ನೋಡಿ ಅಲ್ಲಿ ಇನ್ನೊಂದು ಕಾರ್ ಹೋಗ್ತಾ ಇದೆಯಲ್ಲ, ಅದರಲ್ಲಿ 3 ಜನ ಇದ್ದಾರೆ ಅಷ್ಟೇ. ಇಲ್ಲಿಗೆಲ್ಲ ಸೋನೆಟ್ ಕಾರು ದೇವರಣೆಗೂ ಬತ್ತಲಿಲ್ಲ ಗುರು. ತುಂಬ ಕಷ್ಟ ಇದೆ ಇಲ್ಲೆಲ್ಲ. ಜೀಪಲ್ಲೇ ಬನ್ನಿ, ಅದೇ ಬೆಸ್ಟು. ಆದರೆ ರೇಟ್ ಮಾತ್ರ ನೀವು ನೋಡ್ಕೊಂಡು ಮಾತಾಡಿ. ಒಂದು 4 ಜನ ಬರ್ತಿದ್ದಾರೆ ಅಂತಂದರೆ 2,000 ರೂಪಾಯಿ ಕಮ್ಮಿ ಬರಲ್ಲ ಅನ್ಸುತ್ತೆ. ಅವರು ಬಂದರೆ ನಿಮ್ಮ ಪುಣ್ಯ ಗುರು, ಅಷ್ಟೇ. ನೋಡಿ ಕಾವ್ಯ, ಹಾಯ್ ತರುಣ್, ಲವ್ ಬರ್ಡ್ಸ್. ಯಪ್ಪ ಏನು ಗುರು ಇದು. ತರುಣ್ ನಿನ್ನ ಮೊಬೈಲ್ ಬಿಟ್ಬಿಡ್ತೀನಿ ಮಚ್ಚ. ಓ ದೇವ್ರೆ, ಇಲ್ಲೆಲ್ಲ ದೇವ್ರೆ ಕಾಪಾಡ್ಬೇಕು ಗುರು. ಹೌದಾ? ಬಟ್ ಈ ತರ ಕರ್ಕೊಂಡು ಹೋದ್ರೆ ಯಾರು ಗುರು ಹೋಗ್ತಾರೆ? ಈ ತರ ಹಿಂಸೆ ಕೊಟ್ರೆ ಹಿಂದ್ಗಡೆ ನಿಲ್ಲಿಸ್ಕೊಂಡು ಟಾಪಲ್ಲಿ ಜೀಪಲ್ಲ ಇದ್ರೆ ಕೂತ್ಕೊಂಡಾದ್ರು ಹೋಗ್ಬೋದಾಗಿತ್ತು. ಹೌದಾ? ಅಲ್ಲೂ ನಿಂತ್ಕೊಂಡು ಹೋಗ್ಬೇಕಾ? ಇದೆ ಅನ್ಸುತ್ತೆ ಗುರು ಬೇಸು. ಇನ್ನ ಮುಂದೆನಾ? ಇದು ಬೇಸಾಗುತ್ತೆ ಇದಕ್ಕೆ. ಇವಾಗ ತಾನೇ ನಾವು ಟಿಫನ್ ಮುಗಿಸಿದ್ದೀವಿ. ಇಲ್ಲಿ ಒಂದು ಹೋಮ್ ಸ್ಟೇ ಇದೆ, ಇಲ್ಲಿ ಕರ್ಕೊಂಡ್ಬಂದು ಜೀಪಲ್ಲಿ ಡ್ರಾಪ್ ಮಾಡಿದ್ರು. ಟಿಫನ್ ಪರವಾಗಿಲ್ಲ. ಅದೇನು ಮಚ್ಚಿ ಕೊಟ್ಟಿದ್ದು? ಕುಂಡಿ ಅಂತೆ. ಏನು ಟಿಫನ್? ಕಡುಬು ಕನ್ನಡದಲ್ಲಿ ಕಡುಬು ಅಂತ ನಾನು ಹೇಳ್ತೀನಿ. ಓಕೆನಾ? ಕಡುಬು ಕೊಟ್ಟಿದ್ರು, ತಿನ್ನಕ್ಕಾಗಿಲ್ಲ ನನಗೆ. ಅದಕ್ಕೆ ನಮ್ಮ ತರುಣ್ಣು ಕಾವ್ಯ ಸೇರ್ಬಿಟ್ಟು ಏನೋ ಬಾಳೆಹಣ್ಣು ಫ್ರೂಟ್ಸ್ ಎಲ್ಲ ತಗೊಂಡ್ಬಂದಿದ್ರು, ಅದನ್ನೇ ತಿನ್ನೋಣ ಅಂತ ಇವಾಗ ಇಲ್ಲಿಂದ ಒಂದು 200 ಮೀಟರ್ಸ್ ಮೇಲ್ಗಡೆ ಹೋಗ್ಬೇಕು. ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜಸ್ಟ್ ನಮ್ಮ ನೇಮ್ಸ್ ಮಾತ್ರ ಬರ್ಸ್ಕೊಂಡಿದ್ದಾರೆ, ಅಡ್ರೆಸ್ ಬರ್ಸ್ಕೊಂಡಿದ್ದಾರೆ. ಮೇಲ್ಗಡೆ ರಿಜಿಸ್ಟ್ರೇಷನ್ ಮಾಡಿರೋದನ್ನ ಅಲ್ಲಿ ಚೆಕ್ ಮಾಡ್ತಾರೆ, ಬ್ಯಾಗ್ ಎಲ್ಲ ವೆರಿಫೈ ಮಾಡ್ತಾರೆ. ಆನಂತರ ನಮಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಸೊ ಟಿಫನ್ ಆಯಿತು, ಇವಾಗ ಕಾಫಿ ಕುಡಿದು ಹೊಡ್ತೀವಿ. ಇದು ಬಿಸಿ ಬಿಸಿ ಟೀ. ಸೊ ನಮ್ಮ ಜೊತೆ ಗಣೇಶ್ ಅವರು ಇದ್ದಾರೆ. ಇವರೇ ನಮಗೆ ಅಲ್ಲಿಂದ ಒಂದು ಕಲ್ಸಂಕ ಮಿಸ್ಟ್ ಅಂತ ಹೇಳ್ಬಿಟ್ಟು ಒಂದು ಹೋಮ್ ಸ್ಟೇ ಇದೆ, ಅಲ್ಲಿವರೆಗೂ ಕರ್ಕೊಂಡ್ಬಂದು ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಕೊಂಡು ಈ ಬೇಸ್ ಕ್ಯಾಂಪಿಗೆ ಕರ್ಕೊಂಡ್ಬಂದಿದ್ದಾರೆ. ಸೊ ಇಲ್ಲಿ ವೆರಿಫಿಕೇಷನ್ ನಡೀತಾ ಇದೆ. ಇಲ್ಲಿ ಬರೋದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು ಆನ್ಲೈನಲ್ಲಿ. ಸೊ ಈ ಥರ ನಿಮ್ಗೆ ಒಂದು ಮೇಲ್ ಬರುತ್ತೆ, ವಿತ್ ID ಎಲ್ಲ ಇರುತ್ತೆ. ಸೊ ಎಷ್ಟು ಜನ ಅಂತೆಲ್ಲ ಮೆನ್ಷನ್ ಮಾಡಿರಬೇಕು. ಸೊ ಇಲ್ಲಿ ಬಂದರೆ ವೆರಿಫಿಕೇಷನ್ ಮಾಡ್ತಾರೆ, ಎಲ್ಲರದ್ದು IDs ಚೆಕ್ ಮಾಡ್ತಾರೆ. ವೆರಿಫಿಕೇಷನ್ ಆದಮೇಲೆ ನಮಗೆ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಮಹೇಶ್. ಸೊ ಇಲ್ಲಿಗೆ ಬಂದ್ಮೇಲೆ ನಮಗೆ ಇಲ್ಲಿ ಇನ್ನೊಂದು ಗ್ಯಾಂಗ್ ಪರಿಚಯ ಆಗಿದೆ. ಸೊ ಈ ಗ್ಯಾಂಗ್ನಲ್ಲಿ ಇರ್ತಕ್ಕಂಥವ್ರು 4 ಜನ ಹೊಸಬ್ರು ಬಂದಿದ್ದಾರೆ. ಅವ್ರ ಜೊತೆ ಆಮೇಲೆ ಇನ್ನೊಂದಿಬ್ರು ಇದ್ರು, ಅವರೆಲ್ಲರೂ ಗೊತ್ತಿಲ್ಲ, ಫೋಟೋ ಶೂಟ್ ಮಾಡ್ತಿದ್ದಾರೆ. ಸೊ ಗೈಸ್, ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇವಾಗಲೇ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಇನ್ನು 5 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇದೆ ಅಂತೆ. ಇವಾಗ ಮಹೇಶ್ ಅಂತ ನಮಗೆ ಗೈಡ್ ಇರೋದು, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಯಾವುದೋ ಶಾರ್ಟ್ಕಟ್ ರೂಟ್ ಅಂತ ಇದೆ, ಶಾರ್ಟ್ಕಟ್ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು.
ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಿಂತಿದ್ದಾರಲ್ಲ ಅವರು ಮಹೇಶ್ ಅಂತ ಹೇಳ್ಬಿಟ್ಟು ನಮಗೆ ಗೈಡ್ ಇಲ್ಲಿ. ಸರ್ ನಮಸ್ಕಾರ. ಯಾವ ಊರು ನಿಮ್ಮದು? ಇಲ್ಲೇ ಲೋಕಲ್ಲ. ಓಕೆ, ಎಷ್ಟು ವರ್ಷದಿಂದ ಗೈಡ್ ಆಗಿದ್ದೀರಾ ಸರ್ ಇಲ್ಲಿ? 4 ವರ್ಷ. ಓಕೆ. ಹಾಂ, ಉಗಮಸ್ಥಾನ ದಾಟಿದ ಅನ್ಕೊಳ್ಳಿ, ನೇತ್ರಾವತಿ ಉಗಮಸ್ಥಾನ ದಾಟಿ ಕ್ರಾಸ್ ಆಗ್ತೀವಿ ನಾವು. ಓಕೆ. ಉಗಮಸ್ಥಾನ ಕ್ರಾಸ್ ಆದ ನಂತರ 2.5 ಕಿಲೋಮೀಟರ್ ಬೆಟ್ಟ ಹತ್ತಲಿಕ್ಕೆ ಇದೆ. ಹ್ಞೂ. ಆಮೇಲೆ ಸ್ಟಾಪಲ್ಲಿ ಆ ಕಡೆ ಫುಲ್ ಚೆನ್ನಾಗಿದೆ, ವ್ಯೂ ಎಲ್ಲ ಫಾಗ್ ಇರುತ್ತೆ. ಓಕೆ. ಈ ಟೈಮಲ್ಲಿ ಸ್ವಲ್ಪ ಫಾಗ್ ಕಮ್ಮಿ ಇದೆ, ತುಂಬ ಬಿಸಿಲಿದೆ. ಹ್ಞೂ. ನೇತ್ರಾವತಿ ನದಿ ಉಗಮಸ್ಥಾನ ಇದೆ. ಉಗಮಸ್ಥಾನ ಕ್ರಾಸ್ ಆಗ್ತೀವಿ. ಉಗಮಸ್ಥಾನ ಫಸ್ಟ್ ಪ್ಲೇಸ್ಗೆ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ, ಫುಲ್ ಡೀಪ್ ಇದೆ. ಅಲ್ಲಿ 2.5 ಕಿಲೋಮೀಟರ್ ದೂರದಿಂದ ನೋಡ್ಬೋದು ನಾವು ಅಷ್ಟೇ ಉಗಮಸ್ಥಾನ. ಅಂದ್ರೆ ಇವಾಗ 4 ವರ್ಷದಿಂದ ಗೈಡ್ ಅಂತ ಹೇಳ್ತಿದ್ದೀರಲ್ಲ, ಏನ್ ಡಿಫ್ರೆನ್ಸ್ ಇದೆ 4 ವರ್ಷದಿಂದ ಇಲ್ಲಿಗೆ? 4 ವರ್ಷದಿಂದ ಇಲ್ಲಿಗೆ ಅಂದರೆ ನೀವು 2 ತಿಂಗಳು ಹಿಂದೆ ಬಂದಿದ್ರೆ, ನವಂಬರ್ ಬಂದಿದ್ರೆ ಫುಲ್ ಫಾಗ್ ಇರುತ್ತೆ, ಗಾಳಿ ಇರುತ್ತೆ. ಒಂದು ಸೈಡ್ ಬಂದು ಫಾಗ್ ಹೊಡೆದು ಒಂದು ಸೈಡು ಕ್ರಾಸ್ ಆಗುತ್ತೆ. ವ್ಯೂ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಫುಲ್ ಗ್ರೀನ್ ಇರುತ್ತೆ. ಇವಾಗ ಏನಾಗಿದೆ ಅಂತ ಮೇಡಮ್, ನವಂಬರ್ ಟೈಮಲ್ಲಿ ಬರಬೇಕು. ನವಂಬರ್ ಟೈಮಲ್ಲಿ ಬಂದರೆ ಭಾರಿ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ವ್ಯೂ ಚೆನ್ನಾಗಿರುತ್ತೆ. ಇವಾಗ ಡಿಸೆಂಬರಲ್ಲಿ ಸ್ವಲ್ಪ ತುಂಬ ಬಿಸಿಲಿದೆ. ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ಹೋದ್ರೆ ನಮಗೆ ಸ್ವಲ್ಪ ಫಾಗ್ ಸಿಗ್ಬೋದು, ಇಲ್ಲ ಫಾಗ್ ಸಿಗಲ್ಲ, ನೋಡ್ಲಿಕ್ಕೆ ಫಾಗ್ ಇರಲ್ಲ. ಅಲ್ಲ, ಇವಾಗ 4 ವರ್ಷದ ಹಿಂದೆ ಇಷ್ಟೊಂದು ಜನ ಇದ್ರಾ? ಇದು ಬರ್ತಿದ್ರು, ಇಷ್ಟು ಜನ ಬರ್ತಿದ್ರು 4 ವರ್ಷದ ಹಿಂದೆ? 4 ಜನ ಹಿಂದೆ ಇಲ್ಲ, ಓಪನ್ ಆದ್ಮೇಲೆ ಜನ ಸ್ಟಾರ್ಟ್ ಆಗಿದ್ರು ಬರಲಿಕ್ಕೆ. ಅಂದರೆ ಯಾವಾಗಿಂದ ಫೇಮಸ್ ಆಗಿರೋದು ಈ ಪ್ಲೇಸು? ಈ ಪ್ಲೇಸ್ ಫೇಮಸ್ ಆಗಿ 2 ವರ್ಷ ಆಯ್ತು ಸರ್. 2 ವರ್ಷ. 2 ವರ್ಷ ಆಯ್ತು. ಓಕೆ. 22ರಿಂದ 2025 ಫೇಮಸ್ ಆಯ್ತು. ಓಕೆ. ಸರ್ ಮುಂದೆ ನೋಡಿ ಡೇಟ್ ಮಿಡ್ಲಲ್ಲಿ ಕಾಣಿಸ್ತಲ್ಲ, ನೇತ್ರಾವತಿ ಕ್ರಾಸ್ ಆದ ನಂತರ 2.5 ಕಿಲೋಮೀಟರ್ ನೋಡಿ ನಾವು ಅದರಲ್ಲಿ ಹೋಗ್ಬೇಕು. 2.5 ಕಿಲೋಮೀಟರ್ ಬೆಟ್ಟ ಹತ್ತಲಿಕ್ಕಿದೆ. ನೋಡಿ ಲಾಸ್ಟ್ ಕಾಣುತ್ತೆ ವ್ಯೂ ಪಾಯಿಂಟ್ ನಿಮಗೆ. ಲಾಸ್ಟ್ ಪಾಯಿಂಟ್ ನೇತ್ರಾವತಿ, ಲಾಸ್ಟ್ ಉಗಮಸ್ಥಾನ, ಲಾಸ್ಟ್ ಪಾಯಿಂಟ್ ಅದು ನೋಡಿ ಮಧ್ಯೆ ಮಿಡ್ಲಲ್ಲಿ ಕಾಣಿಸ್ತದಲ್ಲ, ಅದು ಉಗಮಸ್ಥಾನ. ಓಕೆ. 2.5 ಕಿಲೋಮೀಟರ್ ನಮ್ಮ ಬೆಟ್ಟ ಹತ್ತಲಿಕ್ಕಿದೆ. ಇಲ್ಲಿಂದ 2.5 ಕಿಲೋಮೀಟರ್. ಇಲ್ಲಿಂದ 2.5 ನೇತ್ರಾವತಿ. ಓಕೆ. ಉಗಮಸ್ಥಾನ ಈಸಿ ಇದೆ. ಓಕೆ. ಅಲ್ಲಿಂದ ಮೇಲೆ 2.5 ಕಿಲೋಮೀಟರ್ ಬೆಟ್ಟ ಹತ್ತಲಿಕ್ಕೆ. ಅಚ್ಚಾ, ಸೂಪರ್. ಸೊ ಗೈಸ್, ಇವಾಗ ಸ್ಟಾರ್ಟ್ ಆಗಿ ಒಂದು 10 ಮಿನಿಟ್ಸ್ ಆಗಿದೆ. ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಈಸಿ ಇದೆಯಂತೆ ಟ್ರೆಕ್ಕಿಂಗು. 2.5 ಕಿಲೋಮೀಟರ್ ಆದಮೇಲೆ ಮತ್ತೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಸ್ಟಾರ್ಟ್ ಆಗುತ್ತೆ, ಇನ್ನು ಪೀಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಆಲ್ರೆಡಿ ಬಿಸಿಲು ತುಂಬ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವೇನು ಅಂದ್ಕೊಂಡು ಬಂದ್ವಿ ಅಂದರೆ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡು ಬಂದ್ವಿ, ಯಾಕಂದರೆ ಇಯರ್ ಎಂಡು, ವೀಕೆಂಡು ಎಲ್ಲ ಸೆಲೆಬ್ರೇಷನ್ಸಲ್ಲಿ ಇರ್ತಾರೆ ಅಂತ. ಬಟ್ ಅಷ್ಟೊಂದೇನು ಕ್ರೌಡ್ ಇಲ್ಲ, ಬರ್ಬೋದು. ಈಗ ಆನ್ ದ ವೇ ಹೋಗ್ತಾ ಒಂದು ಚಿಕ್ಕ ಫಾಲ್ಸ್ ಸಿಗುತ್ತೆ, ತುಂಬ ಕೂಲ್ ಆಗಿದೆ. ಈ ಫಾಲ್ಸ್ ನೀರು ಬಂದು ಹೋಗ್ತಾ ನೇತ್ರಾವತಿ ನದಿಗೆ ಸೇರುತ್ತಂತೆ. ತುಂಬ ಚೆನ್ನಾಗಿದೆ ಫಾಲ್ಸ್ ಇದು, ಅಂದರೆ ಚಿಕ್ಕದಷ್ಟೇ. ಇವಾಗ ಬರೀ 9 AM ಅಷ್ಟೇ, ಬಟ್ ತುಂಬ ಬಿಸಿಲಿದೆ. ಆನ್ ದ ವೇ ಟ್ರೆಕ್ ಮಾಡ್ಬೇಕಾದ್ರೆ ಇದೊಂದು ಸಣ್ಣ ಜಾಗ ಸಿಗುತ್ತೆ, ಇಲ್ಲಿ ಒಂದು ಸಣ್ಣ ಫಾಲ್ಸ್ ಇದೆ, ಇಲ್ಲಿ ತುಂಬ ತಣ್ಣಗಿದೆ, ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡ್ಬೋದು. ಇವಾಗ ಒಂದು ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀವಿ ಇಲ್ಲಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಿದೆ, ಟೈಮ್ ಆಲ್ಮೋಸ್ಟ್ ಅರೌಂಡ್ 9:30 ಆಗಿರ್ಬೋದು ಅಂತ ಅನ್ಕೋತೀನಿ. 9:45 ಟೈಮು. ಸೊ ಇಷ್ಟೊತ್ತವರೆಗೂ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡಿದ್ದೀವಿ, ಗ್ರೂಪ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಈ ಕಡೆ ಹೋಗಬೇಕು, ಮೇಲ್ಗಡೆ ಹತ್ತಬೇಕು. ಇವಾಗ ಎಲ್ಲರೂ ಹೋದ್ರೆ ಮುಂದ್ಗಡೆ ಆಲ್ರೆಡಿ. ಸೊ ವಿ ಆರ್ ವೇಟಿಂಗ್ ಫಾರ್ ಮಿಸ್ಟರ್ ತರುಣ್ ಆ್ಯಂಡ್ ಕಾವ್ಯ. ಎಸ್, ವಿ ಆರ್ ಬಿಹೈಂಡ್ ಯು. ಲೆಟ್ಸ್ ಗೋ. ಪದ್ದು ನಮಗೆ ಫೋಟೋಗ್ರಾಫರ್ ಆಗಿದ್ದಾರೆ. ಇಲ್ಲಿ ಮಾಡೆಲ್ ಆಗಿರೋದು ಕಾವ್ಯ ಅವರು. ನೋಡಿ, ಒಂದೊಂದು 5-5 ನಿಮಿಷಕ್ಕೂ ಫೋಟೋ ಅಂತ ಫುಲ್ ಎಲ್ಲ ಫೋಟೋ ವೀಡಿಯೋಲಿ ಬ್ಯುಸಿ ಆಗಿದ್ದೀವಿ ಇವತ್ತು.
85 ಜನ ಗೈಡ್ ಇದ್ವಿ. ಓಕೆ. ನಾವು ಸೀರಿಯಲ್ ಪ್ರಕಾರ 1ರಿಂದ 85 ನಂಬರ್ ಹಾಕ್ತಾರೆ. ಅಲ್ಲಿಂದ ಒಂದು ದಿವಸದಲ್ಲಿ ಜನ 1ರಿಂದ ಕೊಟ್ಟರೆ ಓಕೆ. ಈಗ ಇವತ್ತು ಒಂದು 50 ಜನ ಬಂದ್ರೆ 50 ನಂಬರ್ ವರೆಗೆ ಹೋಯ್ತು ಅಂತ ಇಟ್ಕೊಳ್ಳಿ. ನಾಳೆ 51ರಿಂದ ರಿಪೀಟ್ ಮಾಡ್ತಾರೆ. ಇವತ್ತು ಬಂದು ನಾವು 51ಕ್ಕೆ ನಮ್ಗೆ ಸಿಗಿಲ್ಲ, ನಾವು ವಾಪಸ್ ಮನೆಗೆ ಹೋಗ್ಬೇಕು. ಸೊ ಅಂದ್ರೆ ಇವಾಗ ಎಲ್ಲರಿಗೂ ಒಂದೊಂದು ಚಾನ್ಸ್ ಸಿಗ್ಬೇಕು ಅಂತ ನಾವು ಎಲ್ಲರಿಗೂ ರಿಟರ್ನ್ ಆಗಿ ಬರ್ಬೇಕು, ಎಲ್ಲರಿಗೂ ಒಂದೊಂದು ಚಾನ್ಸ್, ಆಮೇಲೆ ಮತ್ತೆ ರಿಪೀಟ್ ಆಗುತ್ತೆ. 51ಕ್ಕೆ ನಿಂತರೆ ಮಿನಿಮಮ್ ಅಂದ್ರೆ ವಾರಕ್ಕೊಂದ್ಸರಿ ಸಿಗುತ್ತಾ ನಿಮಗೆ? ವಾರಕ್ಕೆ 2 ಸರಿ ಸಿಗುತ್ತೆ. ವಾರಕ್ಕೆ 2 ಸರಿ ರಿಪೀಟ್ ಆಗಿ ಬರುತ್ತೆ ಇರ್ತಾರೆ ನಂಬರ್. ಓಕೆ. ವಾರಕ್ಕೆ 2 ಸರಿ ಸಿಗುತ್ತೆ. ಮತ್ತೆ ಇದು ಎಲ್ಲ ಗೌರ್ಮೆಂಟ್ ಇಂದ ಆರ್ಗನೈಸ್ ಮಾಡಿರೋದಾ ಅಥವಾ ನೀವೇ ಒಂದು ಸಂಘದ ತರ ಮಾಡ್ಕೊಂಡು ಇದನ್ನ ಮಾಡ್ತಾ ಇರೋದಾ? ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದಾನೆ ನಮ್ಮ ಸೀರಿಯಲ್ ನಂಬರ್ ಕೊಟ್ಟು ಹಾಕಿರೋದು. ಅವರು ನಮ್ಮ ಕೈಯಲ್ಲಿ ಏನು ನಂಬರ್ ಕೊಟ್ಟಿಲ್ಲ, ಚೀಟಿ ಹಾಕಿಬಿಟ್ರು. ನಾವು ಚೀಟಿ ತೆಗೆದುಕೊಂಡ್ಕೊಂಡ್ರೆ ನಮಗೆ ಈ ನಂಬರ್ ಅಂತ ಬಂದಿದೆ. ನಮ್ಮದು ನಂಬರ್ 39. ಮತ್ತೆ ರೇಟ್ಸ್ ಎಲ್ಲ ಫಾರೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಇದು ಗಾಡಿ ಚಾರ್ಜ್ ಅಲ್ವಾ? ಗಾಡಿ ಚಾರ್ಜ್ ಗಾಡಿ ಚಾರ್ಜ್ ಅವ್ರು ಗಾಡಿ ಇರ್ತಾರೆ, ಗಾಡಿ ಇರ್ತದೆ. ಅದಕ್ಕೆ ಯಾವುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವುದು ಅವರು ಬಾಡಿಗೆ ಅಂತೇಳಿ ಅವರೇ ಬಾಡಿಗೆ ಮಾಡ್ಕೊಳ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಗೈಸ್ ಇವಾಗ ನಾವು ನೇತ್ರಾವತಿ ಉಗಮ ಸ್ಥಾನದಿಂದ ಬರ್ತಾ ಇರೋ ನೀರ್ ಹತ್ರ ಇದ್ದೀವಿ. ಇಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ಅಲ್ಲಿ ನೇತ್ರಾವತಿ ಜಲ ಉಗಮವಾಗುತ್ತಂತೆ. ಈ ನೀರೇ ಧರ್ಮಸ್ಥಳದಲ್ಲಿ ನಮಗೆ ನೇತ್ರಾವತಿ ನದಿ ಅಂತ ಏನ್ ಸಿಗುತ್ತೆ, ಈ ನೀರು ಅಲ್ಲಿಗೆ ಜಾಯಿನ್ ಆಗುತ್ತೆ. ಈ ನದಿನೇ ಅಲ್ಲಿ ಸೇರ್ಕೊಳ್ಳೋದು. ಸೊ ಇಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ನಮಗೆ ನೇತ್ರಾವತಿ ನದಿ ಉಗಮವಾಗೋದು ಸಿಗುತ್ತೆ. ಆದ್ರೆ ನಾವಿವಾಗ ಹೋಗ್ತಾ ಇಲ್ಲ, ಯಾಕಂದ್ರೆ ಅವ್ರು ಕರ್ಕೊಂಡು ಹೋಗಲ್ಲ. ನಾವು ಟ್ರೆಕಿಂಗ್ ಕಂಟಿನ್ಯೂ ಮಾಡ್ತೀವಿ ಈ ಕಡೆ. ಸ್ಪೀಕರ್ ಹಾಕೊಂಡು ಸರಿ, ಚೆನ್ನಾಗಿದ್ದಾನೆ. ಹಲೋ ಗೈಸ್, ಇವಾಗ 2.5 ಕಿಲೋಮೀಟರ್ ಇತ್ತು ನಾವೆಲ್ಲ ಹೇಳಿದಾಗ. ಇವಾಗ ಒಂದು ಅರ್ಧ ಕಿಲೋಮೀಟರ್ ಬಂದಿದ್ದೀವಿ. ನೋಡ್ತಿರ್ಬೋದು ಯಾವ ಲೆವೆಲಿಂದ ಎಂದೋಗ್ಬಿಟ್ಟಿದ್ದೀನಿ ಅಂತ. ಬೆವರು ಸುರಿತಾ ಇದೆ, ಗ್ಲಾಸ್ ಹಾಕೊಂಡು ಕವರ್ ಮಾಡ್ಕೊತಾ ಇದ್ದೀನಿ. ಓಕೆ, ನಮ್ಮ ಜೊತೆ ಮಹೇಶ್ ಅಣ್ಣವ್ರು ಇದ್ದಾರೆ, ಗೈಡು. ಸರ್ ಇಲ್ಲಿ ಎಷ್ಟು ದೂರ ಇದೆ ಇನ್ನು? ಸರ್ ಇನ್ನು 2 ಕಿಲೋಮೀಟರ್ ಇದೆ. ಉಗಮಸ್ಥಾನ ಕ್ರಾಸ್ ಆಗಿ ಇವಾಗ ಉಗಮಸ್ಥಾನ ಕ್ರಾಸ್ ಆಗಿ ನಾವು ಅರ್ಧ ಕಿಲೋಮೀಟರ್ ಮುಂದೆ ಬಂದು ಓಕೆ, ಇನ್ನು 2 ಕಿಲೋಮೀಟರ್ ನಾವು ವ್ಯೂ ಪಾಯಿಂಟಿಗೆ ಹೋಗ್ಲಿಕ್ಕೆ 2 ಕಿಲೋಮೀಟರ್ ಇದೆ. ಓಕೆ, ತುಂಬಾ ಬಿಸಿಲಿದೆ, ಸ್ವಲ್ಪ ಸುಸ್ತಾಗ್ತಾ ಇದೆ, ಆರಾಮ್ಸೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆಲ್ರೆಡಿ ಒಂದು 10 ಗ್ರೂಪ್ಸ್ ಹೋಗಿದೆ ಹಂಗೆ ಮೇಲ್ಗಡೆ. ತುಂಬಾ ನೋಡ್ತಿರ್ಬೋದು, ಇನ್ನ ತುಂಬಾ ಜನ ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ನಮ್ಗೆ ಕುಡಿಯೋಕೆ ತಿನ್ನೋದಕ್ಕೆ ಏನು ಸಿಗಲ್ಲ? ಏನೂ ಸಿಗಲ್ಲ ಸರ್, ನೀರು ಸಮೇತ ಸಿಗಲ್ಲ. ನೇತ್ರಾವತಿಗೆ ಬರ್ಬೇಕು ನಾವು ವಾಪಸ್. ನೀರು ಸೊ ಗೈಸ್, ಇಲ್ಲಿ ಕೆಳಗಡೆ ಒಂದು ಹೊಳೆ ಸಿಗುತ್ತೆ, ಅಲ್ಲೇ ನಾವು ನೇತ್ರಾವತಿ ನದಿ. ಸೊ ಅಲ್ಲೇನೆ ನಿಮ್ಗೆ ಏನಾದ್ರು ನೀರ್ ಬೇಕಿದ್ರೆ ಅಲ್ಲೇ ತಗೊಂಡ್ ಬರ್ಬೇಕು. ಮೇಲ್ಗಡೆ ನಿಮ್ಗೆ ಏನು ಸಿಗಲ್ಲ, ನೀರ್ ಆಗ್ಬೋದು ಅಥವಾ ತಿನ್ನೋದಕ್ಕೆ ಏನು ಸಿಗಲ್ಲ. ಓಕೆ, ಹೋಗ್ತಾ ಹೋಗ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನ ಏನೇನಿದೆ ಅಂತ. ಪ್ರಾಕ್ಟೀಸ್ ಆಗಿದೆ ಅಂದ್ರೆ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ, ಒಂಚೂರು ನರ್ವಸ್ ಇಲ್ಲ ಅವರು. ತುಂಬಾ ಚೆನ್ನಾಗಿ ನಮ್ಗೆ ಗೈಡ್ ಮಾಡ್ತಿದ್ದಾರೆ. ಫಾರೆಸ್ಟ್ ಒಳಗಡೆ ಎಲ್ಲ ಕರ್ಕೊಂಡ್ ಬಂದ್ರು ಚೆನ್ನಾಗಿ. ಸೊ ಅವಾಗ ಇಲ್ಲೂ ಕೂಡ ಚೆನ್ನಾಗಿ ಗೈಡ್ ಮಾಡ್ಕೊಂಡು ನಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕಂಪ್ಲೀಟ್ ನೇತ್ರಾವತಿ ಟ್ರೆಕ್ಕಿಂಗ್ ಬಗ್ಗೆ ಎಲ್ಲ ಗೈಡೆನ್ಸ್ ಇನ್ಸ್ಟ್ರಕ್ಷನ್ಸ್ ನಮಗೆ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅಣ್ಣ ಫಾರ್ ಕಮಿಂಗ್. ನೋಡಿ, ಇನ್ನ ಅರ್ಧನೂ ಹತ್ತಿಲ್ಲ, ನಾವು ಹತ್ತತ್ರ ಒಂದು ಅರ್ಧ ಹತ್ತಿದೀವೇನೋ ಅಷ್ಟೇ. ಫುಲ್ ಸ್ವೆಟ್ ಆಗ್ಬಿಟ್ಟು ಸುಸ್ತಾಗ್ಬಿಟ್ಟಿದೀವಿ. ಕಾವೇ ನೋಡಿ ಅಲ್ಲಿ ನಮ್ ಗೈಡು ಮಹೇಶ್ ಅಣ್ಣ ಅವರು ಕುತ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಫುಲ್ ಟಯರ್ಡು. ಈ ವಿಕೆಟು ಆ ಕಡೆ ಎಲ್ಲೊಂದು ವಿಕೆಟು ಕಡ್ಡಿ ಹಿಡ್ಕೊಂಡು ನಿಂತೈತೆ ಸಪೋರ್ಟ್ಗೆ. ಅಲ್ಲಿ ಮಹೇಶ್ ಅಣ್ಣ ಹೋಗ್ತಿದ್ದಾರೆ ಗೈಡು. ಮಹೇಶ್ ಅಣ್ಣ ಅವ್ರಿಗೆ ಒಂದೇ ಒಂದು ತೊಟ್ಟು ಬೆವರು ಬಂದಿಲ್ಲ ಗುರು. ಮಹೇಶ್ ಅಣ್ಣ ಅವ್ರೆ, ಏನಿದೆ ಸೀಕ್ರೆಟ್? ಎಷ್ಟು ಸಲ ಹತ್ತುತ್ತೀರ ವಾರಕ್ಕೆ? ಸರ್ ನಾವು ವಾರಕ್ಕೆ 2 ಸರಿ ಬರ್ತೀವಿ. ಓಕೆ, ಅಂದ್ರೆ ನಾವು ವಾರಕ್ಕೆ 2 ಸರಿ ಹತ್ತೋದ್ರಿಂದ ಫುಲ್ ನಮಗೆ ಒಂದು ಇದಾಗಿಬಿಟ್ಟಿದೆ. ಮಾಮೂಲಿ ಬರ್ತೀವಲ್ಲ, ಓಕೆ, ಇದೇನು ನಮಗೆ ಸುಸ್ತು ಅನ್ನೋದು ಅನ್ಸಲ್ಲ. ಹಾಂ, ಹಾಗಾಗಿ ನಮಗೆ ನಾರ್ಮಲ್ ನಾವು ಹೋಗ್ತೀವಿ. ಈಗ ನೀವು ಇದ್ದೀವಿ ಅಂದ್ರೆ ಸ್ಲೋ ಹೋಗ್ತಿದೀವಿ ಸರ್. ಓಕೆ. ಇಲ್ಲಾಂದ್ರೆ ನಾವು ತುಂಬಾ ಫಾಸ್ಟ್ ಅಲ್ಲಿ ಇನ್ನೂ ಜೋರಾಗಿ ಹೋಗ್ತೀರಾ? ಫಾಸ್ಟ್ ಅಲ್ಲಿ ಹೋಗ್ತೀವಿ, ರಿಟರ್ನ್ ವಾಪಸ್ ಹೋಗ್ತೀವಿ. ಓಕೆ. ಈಸಿ ಅನಿಸ್ತದೆ ನಮಗೆ. ನೀವು ಇಲ್ಲಿ ಗೈಡ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 4 ವರ್ಷ. ಸೊ 4 ವರ್ಷದಲ್ಲಿ ನೀವು ಎಷ್ಟು ಸಲ ಹತ್ತಿರ್ಬೋದು ಈ ನೇತ್ರಾವತಿ ಟ್ರೆಕ್ಕಿಂಗು? ಸರ್ ನಾವು ವಾರದಲ್ಲಿ 2 ಸರಿ. ಓಕೆ. ಆದ್ರೆ ಇದು ನಮ್ಗೀಗ ಜನವರಿ ಎಂಡಲ್ಲಿ ಇದು ತುಂಬಾ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತಾರೆ. ಜನವರಿ ಎಂಡಲ್ಲಿ, ಜನವರಿ ಫೆಬ್ರವರಿ ನಿಲ್ಲಿಸ್ತಾರೆ. ಓಕೆ. ಯಾಕಂದ್ರೆ ಇದು ತುಂಬಾ ಡ್ರೈ ಆಗಿಬಿಡುತ್ತೆ, ಗ್ರೀನ್ ಕಲರ್ ಗ್ರೀನ್ ಇರಲ್ಲ. ಅವಾಗ ನಿಲ್ಲಿಸ್ತಾರೆ. ಆಮೇಲೆ ಮಳೆ ತುಂಬಾ ಇತ್ತು ಅಂದ್ರೆ ಸರ್, ಹಾ, ಈಗ ನಾವು ನೇತ್ರಾವತಿ ಉಗಮಸ್ಥಾನ ಕ್ರಾಸ್ ಆದಿವಲ್ಲ, ಓಕೆ, ಅದರಲ್ಲಿ ತುಂಬಾ ನೀರು ಬರುತ್ತೆ ಸರ್. ಆ ಕಡೆಯಿಂದ ಈ ಕಡೆ ಪಾಸ್ ಆಗ್ಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ನಿಲ್ಲಿಸ್ತಾರೆ, ಟಿಕೆಟ್ ಕೊಡಲ್ಲ. ಹಾಗಾಗಿ ವರ್ಷದಲ್ಲಿ ಒಂದು 4-5 ತಿಂಗಳು ಕ್ಲೋಸ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಆಮೇಲೆ ರನ್ನಿಂಗ್ ಸ್ಟಾರ್ಟ್ ಓಪನ್ ಮಾಡಿಬಿಡ್ತಾರೆ. ಹಾಗೆ ವಾರದಲ್ಲಿ 2 ದಿವಸ ಬರ್ತೀವಿ ಸರ್. ಸೊ ಅಂದಾಜಿಗೆ 4 ವರ್ಷದಲ್ಲಿ ನೀವು ಎಷ್ಟು ಸಲ ಹತ್ತಿರ್ಬೋದು? ಅದು ನಾವು ಲೆಕ್ಕ ಇಟ್ಟಿಲ್ಲ ಸರ್. ಓಕೆ. ಇಷ್ಟೊಂದು ಹೇಳಿ
ಒಂದು 100 ಸರಿ ಹತ್ತಿರ್ಬೋದು. 100 ಸಲ 100 ಸರಿ ಹತ್ತಿರ್ಬೋದು. 4 ವರ್ಷದಲ್ಲಿ 100 ಸಲಿಗಿಂತ ಜಾಸ್ತಿ ಹತ್ತಿದ್ದಾರೆ ಗುರು. 100 ಕಡಿಮೆ ಆಯ್ತು ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಆಡ್ 100 ಮೋರ್, 200 ಸಲ ಹತ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಯಾಕೆಂದ್ರೆ ಅವ್ರು ಕೌಂಟ್ ಇಟ್ಟಿಲ್ಲ, ಒಂದು ಅಂದಾಜ್ಗೆ 200 ಸಲ ಹತ್ತಿಳಿದಿದ್ದಾರೆ. ಫುಲ್ ಫಿಟ್ ಆಗಿದ್ದಾರೆ ಮಹೇಶ್ ಅಣ್ಣ ಅವರು. ನೀವು ಫಿಟ್ ಆಗಬೇಕು ಅಂದರೆ ವಾಟ್ ಇಸ್ ದ ಸೀಕ್ರೆಟ್ ಯುನೋ? ಪುರಾತನ್ ನ್ಯಾಚುರಲ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಜೊತೆಗೆ ಟ್ರೆಕ್ಕಿಂಗ್ ಮಾಡಿದ್ರೆ ಮಹೇಶ್ ಅಣ್ಣನ ಥರ ಫಿಟ್ ಆಗ್ತೀರ ಗುರು. ಸೊ ಗಾಯ್ಸ್, ಇವಾಗ ಒಂದು 75% ಕಂಪ್ಲೀಟ್ ಮಾಡಿದ್ದೀವಿ ಟ್ರೆಕ್ಕಿಂಗು. ನೋಡ್ತಿರ್ಬೋದು ಅಲ್ಲಿ ತುದಿನಲ್ಲಿ ಕಾಣಿಸ್ತಿದೆಯಲ್ಲ, ದಟ್ ಈಸ್ ದ ಪೀಕ್. ಅನ್ಸುತ್ತೆ ಇನ್ನೂ 1 ಕಿಲೋಮೀಟರ್ ಇದೆ ಅಂತ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಇಲ್ಲೊಂಥರ ಜಾಸ್ತಿ ಫ್ಲಾಟ್ ಆಗೇನಿಲ್ಲ, ಇಲ್ಲೂ ಸ್ವಲ್ಪ ಹತ್ಕೊಂಡು ಹೋಗ್ಬೇಕು, ಬಟ್ ಬೆಟರ್ ಕಂಪೇರ್ ಟು ದಟ್ ಸ್ಟೀಪ್. ನೋಡಿ ಆ ಕಡೆ ಚೆನ್ನಾಗಿದೆ. ಮಹೇಶ್ ಅಣ್ಣ ಇದ್ದಾರೆ, ಅವ್ರು ಫುಲ್ ಟಯರ್ಡ್ ಆಗಿದ್ದಾರೆ, ನಾವು ಕರ್ಕೊಂಡ್ ಬರ್ತಾ ಇದ್ದೀವಿ. ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಹೇಳ್ತಿದ್ದಾರೆ. ಓಕೆ, ಸೊ ಈ ಕಡೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಫೋಟೋ ಶೂಟ್ಗೆ, ವೆಡ್ಡಿಂಗ್ ಫೋಟೋಗ್ರಫಿ, ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತೀರಾ ಅಂದ್ರೆ 100% ಆಗಲ್ಲ, ಹತ್ಕೊಂಬರೋ ಅಷ್ಟೊಳಗೆ ಫುಲ್ ಟಯರ್ಡ್ ಆಗಿರುತ್ತೆ. ಇಲ್ಲ ಪದ್ದುಗ್ ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದು. ಹಾ, ಬೇಕಾದ್ರೆ ಇವ್ರಿಗೆ ಮಾಡ್ಬೋದು ಪ್ರೀ ವೆಡ್ಡಿಂಗ್ ಶೂಟ್. ವಿ ಹ್ಯಾವ್ ಗವಿ ಹಿಯರ್ ಅಂಡ್ ನಾಗರಾಜ್. ಇವ್ರು ಮೈಸೂರಿಂದ, ಇವ್ರು ಬೆಂಗಳೂರಿಂದ. ಸೊ ನಮ್ಮ ಜೊತೆ ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ ಇವತ್ತು. ಸೊ ಇನ್ನೊಂದು ಕಿಲೋಮೀಟ್ರ್ ಇದೆ, ಬೇಗ ಬೇಗ ಹತ್ಕೊಂಡು ಹೋಗೋಣ. ಆಲ್ರೆಡಿ ಆಲ್ಮೋಸ್ಟ್ 12 ಗಂಟೆ ಆಗಿದೆ ಅನ್ಸುತ್ತಲ್ಲ, 11. ಸೊ 11 o'clock. ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಆಲ್ಮೋಸ್ಟು. ಸಿಕ್ಕಾಪಟ್ಟೆ ಬಿಸಿಲು. ಸಮ್ಟೈಮ್ಸ್ ಮಾತ್ರ ತಣ್ಣಗಿರುತ್ತೆ, ಈ ಥರ ವೆದರ್ ಚೆನ್ನಾಗಿರುತ್ತೆ. ಓಕೆ, ಹೊರಡೋಣ ಮಹೇಶ್ ಅಣ್ಣ, ಬನ್ನಿ ಹೊರಡೋಣ. ಏನ್ ಮಹೇಶ್ ಅಣ್ಣ ನೀವು ಇಷ್ಟೊಂದು ನಿಧಾನ ಆಗ್ಬಿಟ್ರೆ ಹೆಂಗೆ? ನೋಡಿ ಸರ್, ನಿಮ್ಗೆ ಕಿಂಡಲ್ಲು ಆರೈಕೆ ಮಾಡ್ಬೇಕು, ನಮ್ಗೆ ಆರೈಕೆ ಮಾಡ್ಬೇಕು. ಕುದುರೆ ಮುಖ ಅಲ್ಲ? ಹೌದು ಸರ್, ಕುದುರೆಮುಖ ನೋಡಿ ಸರ್, ಅಲ್ಲಿ ಹೈಟ್ ಬೆಟ್ಟ ಇದೆಯಲ್ವಾ, ಆ ಕಡೆ ಒಂದು ಈ ರೀತಿ ಕಾಣುತ್ತೆ ನೋಡಿ. ಲಾಸ್ಟ್ ಹಿಂದೆ ಒಂದು ಬೆಟ್ಟ ಕಾಣುತ್ತಲ್ಲ, ಅದೇ ಕುದುರೆಮುಖ ಲಾಸ್ಟ್ ಪಾಯಿಂಟ್. ಓಕೆ, ಕುದುರೆಮುಖದಿಂದ ಬಂದು ಲಾಸ್ಟ್ ಪಾಯಿಂಟ್ ಅಲ್ಲಿ ಒಂದು ಕಾಡಿದೆ, ಅಲ್ಲೇ ನೀರು ಸಿಗುತ್ತೆ ಕುದುರೆಮುಖ ಬಂದ್ರೆ. ಓಕೆ, ಇಲ್ಲಿ ನೇತ್ರಾವತಿ ಏನಂದ್ರೆ ಸರ್, ನಾವು ಉಗಮ ಸ್ಥಾನದಲ್ಲೇ ನೀರು ತಗೊಂಡು ಬರ್ಬೇಕು. ಅಲ್ಲಿ ಹಾಗಲ್ಲ, ಲಾಸ್ಟ್ ಪಾಯಿಂಟ್ ಅಲ್ಲಿ ಕುದುರೆಮುಖ ನೀರು ಸಿಗುತ್ತೆ. ನೀರು ತಗೊಂಡು ಅಲ್ಲಿ ಲಾಸ್ಟ್ ಪಾಯಿಂಟಿಗೆ ಬರ್ತಾರೆ, ಅದು ಕುದುರೆಮುಖ ಲಾಸ್ಟ್ ಪಾಯಿಂಟ್. ಟಾಪ್ ಅಲ್ಲಿ ನೀರು ಸಿಗುತ್ತಾ ಅಲ್ಲಿ? ಅಲ್ಲಿ ಟಾಪ್ ಅಲ್ಲಿ ನೀರು, ಹಾಫ್ ಅಲ್ಲಿ ಅಲ್ಲ, ಒಂದು ಹಾಫ್ ಕಿಲೋಮೀಟರ್ ಹಿಂದೆ ನೀರು ಸಿಗುತ್ತೆ ಕುದುರೆಮುಖ ತಗೊಂಡು ಅಲ್ಲಿ ಲಾಸ್ಟ್ ಪಾಯಿಂಟ್ ಬರ್ತಾರೆ. ಆಮೇಲೆ ನೇತ್ರಾವತಿ ಉಗಮ ಸ್ಥಾನ ಸರ್, ನಾವು ಕ್ರಾಸ್ ಆಗಿವಲ್ಲ, ಅಲ್ಲಿಂದ 2 ಕಿಲೋಮೀಟರ್ ಮುಂದೆ ಅಂತೀನಿ ನಿಮ್ಗೆ ಆವಾಗ ನಾನು. ಓಕೆ, ಈ ಪ್ಲೇಸ್ ಅಲ್ಲಿ ಉಗಮ ಸ್ಥಾನ ಆಗುತ್ತೆ ನೋಡಿ, ಮುಂದೆ ನೋಡಿ. ಅಲ್ಲಿ ಇಲ್ಲಿ 2 ಬೆಟ್ಟ ಕೂಡುತ್ತಲ್ಲ? 2 ಬೆಟ್ಟ ಕೂಡುತ್ತೆ, ದಟ್ಟ ಹಸಿರು ಕಾಡಿದೆ, ರೈಟ್, ಮರ ಇದೆಯಲ್ವಾ, ಅಲ್ಲಿ ಉಗಮ ಸ್ಥಾನ ಆಗುತ್ತೆ. ಉಗಮ ಸ್ಥಾನ ಆಗಿ ಹೀಗೆ ಹರಿದು ನಾವು ಕ್ರಾಸ್ ಆಗಿವಲ್ಲ, ಕೆಳಗಡೆ ಹೋಗಿ ಸರ್, ಇಲ್ಲೇ ಹೋಗಿ ಈ ಬೆಟ್ಟ ರೌಂಡ್ ಆಗುತ್ತೆ ಸರ್. ಈ ಮುಂದೆ ಎದುರುಗಡೆ ಬೆಟ್ಟ ಕಾಣುತ್ತಲ್ಲ, ಸೊ ಹಿಂಗೆ ಹೋಗುತ್ತೆ ಹಿಂಗೆ. ಈ ಬೆಟ್ಟ ರೌಂಡ್ ಆಗುತ್ತೆ. ಅದು ನೇತ್ರಾವತಿ ರೌಂಡ್ ಹಾಕ್ಬಿಟ್ಟು ನಾವೀಗ ಲಾಸ್ಟ್ ಪಾಯಿಂಟಿಗೆ ಹೋಗುವಾಗ ನಮಗೆ ಧರ್ಮಸ್ಥಳ ನೇತ್ರಾವತಿ ಕಾಣುತ್ತೆ. ಅಲ್ಲಿ ಧರ್ಮಸ್ಥಳ ಹೋಗುವಾಗ ನಿಮಗೆ ವ್ಯೂ ಪಾಯಿಂಟಿಗೆ ನೇತ್ರಾವತಿ ಕಾಣಿಸುತ್ತೆ. ಆ ಕಡೆ ಸೊ ಅಲ್ಲಿ ಟಾಪಿಗೆ ಹೋರೆ ಕಾಣಿಸುತ್ತಾ? ಕಾಣಿಸಲ್ಲ, ಈ ಬೆಟ್ಟ ರೌಂಡ್ ಹಾಕಿ ನಮಗೆ ಅಲ್ಲಿ ಕಾಣಿಸುತ್ತೆ. ಇವಾಗ ಟೈಮ್ ಎಷ್ಟಾಗಿದೆ ಗುರು? 12 o'clock. ಸೊ 12 o'clockಗೆ ನಾವು ಪೀಕ್ ರೀಚ್ ಆಗಿದ್ದೀವಿ, ನೇತ್ರಾವತಿ ಪೀಕ್. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಜನ ಇವತ್ತು ಬಂದಿದ್ದಾರೆ. ಸೊ ಇವತ್ತು ಡಿಸೆಂಬರ್ 30th. ಸೊ ಎಲ್ಲರೂ ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಸೊ ವೆದರ್ ಕೂಲಾಗಿದೆ, ಬಿಸಿಲು ಕೂಡ ಇದೆ ಸ್ವಲ್ಪ. ಸಮ್ಟೈಮ್ಸ್ ಶಾಡೋ ಬರುತ್ತೆ, ಅವಾಗ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಇಲ್ಲಿ ವೆದರ್ ತಂಪಾಗಿರುತ್ತೆ. ಸೊ ಯು ಕ್ಯಾನ್ ಸಿ ಬ್ಯಾಕ್ಗ್ರೌಂಡ್ ವ್ಯೂ, ಫೋಟೋ ಶೂಟ್ಗೆಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ವಿಕೆಟ್ ಕೂತಿದ್ದಾವೆ, ಫುಲ್ ಟಯರ್ಡ್ ಗುರು. ಸೊ ಈ ಕಡೆ ನಮ್ಮ ನಾಗರಾಜ್ ಅವರು ಇದ್ದಾರೆ, ಈ
ಈಸ್ ಆಲ್ಸೋ ಟಯರ್ಡ್. ಇಲ್ಲಿ 1 ಅವರ್ ಅಟ್ಲೀಸ್ಟ್ ನಾವು ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಕಡೆ ಹೋಗ್ಬೋದು ಕೆಳಗಡೆ, ಅಲ್ಲೆಲ್ಲ ಒಂದು ಸ್ವಲ್ಪ ಗ್ರಾಸ್ ಎಲ್ಲ ಚೆನ್ನಾಗಿದೆ ಕೂರೋದಕ್ಕೆ ವ್ಯವಸ್ಥೆ ಎಲ್ಲ. ಸೊ ನಾವು ಆ ಕಡೆ ಕೂರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ವಿ ಮೇಡ್ ಇಟ್ ಫೈನಲಿ. ನೇತ್ರಾವತಿ ಪೀಕ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಎಲ್ಲೆಲ್ಲಿ ನಮ್ಗೆ ಏನೇನು ಎಷ್ಟೆಷ್ಟು ಕಾಸ್ಟ್ ಆಗಿತ್ತು ಇಲ್ಲಿವರೆಗೂ ಬರೋದಕ್ಕೆ, ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಕೇಳ್ತಾ ಇರಿ, ಫಾಲೋ ಮಾಡಿ ನಮ್ಮ ಚಾನಲ್ಲು ಮಿಸ್ಟರ್ ಪದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಗೈಸ್. ಸೊ ದಿಸ್ ಇಸ್ ನೇತ್ರಾವತಿ ಪೀಕ್. ಇಷ್ಟೊತ್ತವರೆಗೂ ನೇತ್ರಾವತಿ ಪೀಕಲ್ಲಿದ್ವಿ. ಇವಾಗ ಇಳಿತಾ ಇದ್ದೀವಿ ಕೆಳಗಡೆ. ಸೊ ಬಿಸಿಲು ಕೂಡ ಇವಾಗ ಸ್ವಲ್ಪ ನೆತ್ತಿ ಮೇಲೆ ಏರ್ತಾ ಇದೆ. ಆಗುತ್ತೆ, ಪರವಾಗಿಲ್ಲ. ಬಟ್ ಅಲ್ಲೆಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ವಿ, ಒಳ್ಳೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ದಾರೆ. ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೇ ಬಿ 1 ಅವರ್ 1.5 ಅವರ್ 2 ಅವರ್ಸ್ ಆಗ್ಬೋದು. 1.5 ಅವರ್ ಹೋಗ್ಬಿಡ್ಬೋದು. 1.5 ಅವರ್ ಆಗುತ್ತೆ. ಸೊ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು, ಇಳಿಬೇಕಾದ್ರೆ ಈಸಿಯಾಗಿದೆ ಇಲ್ಲಿ. ಸೊ ಚೆನ್ನಾಗಿದೆ, ಬಟ್ ಕೇರ್ಫುಲ್ ಆಗಿ ಇಳಿಬೇಕು. ಕೇರ್ಫುಲ್ ಆಗಿರಬೇಕು. ಇನ್ನು ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ನಾಳೆ ಬೇರೆ 31st ಇದೆ. ಇನ್ನೂ ಏನು ಪ್ಲ್ಯಾನು ಅಂತ ಡಿಸೈಡ್ ಮಾಡಿಲ್ಲ. ಬಾಯ್ಸು ಕೆಲವ್ರು ಹೋಗೋಣ ಅಂತಾರೆ, ಕೆಲವ್ರು ಇಲ್ಲೇ ಇರೋಣ ಅಂತಾರೆ, ಕೆಲವರು ಹೋಮ್ ಸ್ಟೇಗೆ ಹೋಗೋಣ ಅಂತಾರೆ, ಕೆಲವರು ರೆಸಾರ್ಟ್ ಮಾಡೋಣ ಅಂತಾರೆ. ಸೊ ನಾಟ್ ಶೋರ್. ಸೊ ಕೆಳಗಡೆ ಹೋದ್ಮೇಲೆ ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಬೇರೆ ಪದ್ದು ಬ್ರೇಕ್ಫಾಸ್ಟ್ನ ಡಬಲ್ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಹಾಂ, ಡಬಲ್ ಬ್ರೇಕ್ಫಾಸ್ಟ್. ಕೇಕ್ ಎಲ್ಲ ತೊಗೊಂಬಂದಿದ್ವಿ, ಕೇಕ್ ಎಲ್ಲ ತಿಂದ್ವಿ. ಕೆಳಗಡೆ ಹೋಗ್ತಾ ಇದ್ದೀವಿ. ಲಂಕೇಶ್ ಅವರು ಅಲ್ಲಿದ್ದಾರೆ. ಎಲ್ಲಿ? ಅಲ್ಲಿ ಮುಂದೆ. ಓ, ಇಲ್ಲಿ ಕಾವ್ಯ ಅವರು ಅಲ್ಲಿದ್ದಾರೆ. ನಿಯಾನ್ ಕಲರ್ ಕಾಣ್ತಾ ಇಲ್ಲ. ವೆರಿ ಫಾಸ್ಟ್. ಅಲ್ಲಿ ಹೋಗ್ತಿದ್ದಾರೆ ಕಾವ್ಯ ಅವರು. ಬಂದ್ಬಿಟ್ಟಿದ್ದಾರೆ ಇವಾಗ. ಡೌನ್ ಅಲ್ವಾ, ಇಳಿದು ಹೋಗ್ತಾ ಇರೋದು. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಇನ್ನೂ 10 ಹತ್ತುತ್ತಾರೆ ಇದ್ದಾರೆ. ಇವಾಗ ಬಿದ್ದುಬಿಟ್ಟಿದ್ದೆ ಗುರು ಸರಿಯಾಗಿ. 10 ಹತ್ತುತ್ತಾನೆ ಇದ್ದಾರೆ. ಇನ್ನೂ ಮಧ್ಯಾಹ್ನ ಆದರೂ ಬರ್ತಿದ್ದಾರೆ. ಮೇ ಬಿ 2 ಗಂಟೆ ಲಾಸ್ಟ್ ಮಾಡ್ತಾರೆ ಅನ್ಸುತ್ತಲ್ವ ಮಹೇಶಣ್ಣ? 11 ಗಂಟೆಗೆ ಲಾಸ್ಟು, ಆಮೇಲೆ ಬಿಡಲ್ಲ ಮೇಲ್ಗಡೆ. ಸೊ ಇವರೆಲ್ಲ 11 ಗಂಟೆ ಅಂತ ಮುಂಚೆ ಬಂದಿರೋರು. 1 ಗಂಟೆ. 1 ಗಂಟೆ, ಓಕೆ. ಸೊ ಇವರೆಲ್ಲ ಐ ಥಿಂಕ್ ಅರೌಂಡ್ 11 o'clock ಬಂದಿರೋರು. ಇನ್ನು 10 ಜನ ಇದ್ದಾರೆ. ಆಲ್ಮೋಸ್ಟ್ ರೀಚ್ಡ್. ಬನ್ನಿ ಕೆಳಗಡೆ ನಾವು ಹೋಗೋಣ. ಇನ್ನ 2 ನಂದಿದೆ. ಮೋಯ ಮೋಯ ಹೆಂಗ ಮೋಯ ಮೋಯ ಮಾಡ ಹೆಂಗ ಕಾವ್ಯ? ಎನರ್ಜಿ ಎಲ್ಲರಿಗೂ ಲಾಸ್ ಆಗಿಬಿಟ್ಟಿದೆ. ನೇತ್ರಾವತಿ ನದಿ ಹತ್ರಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ಸಿಕ್ಕಾಪಟ್ಟೆ ತಣ್ಣಗಿದೆ ನೀರು, ನೋಡ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ತಣ್ಣಗಿದೆ ನೀರು. ಬಂದು ಒಂದು 1/2 hour ಆಯ್ತು ರೆಸ್ಟ್ ಮಾಡ್ತಾ ಇದ್ವಿ. ಆರೆಂಜ್ ತಗೊಂಡಿದ್ವಿ. ಈ ಕಡೆ ನೋಡಿ ಜನ ಜಾತ್ರೆ. ಇನ್ನೂ ಒಂದು 1/2 hour 40 minutes ಆಗ್ಬೋದು. ಬೇಸ್ ಕ್ಯಾಂಪ್ ಹತ್ರ ರೀಚ್ ಆಗಿ ಅಲ್ಲಿಂದ ಜೀಪಲ್ಲಿ ಹೋಗಿ
January. Go back to Bangalore. That is the plan for the day. ಅಲ್ಲಿ ಆ ಪೀಕು ಅಲ್ಲಿಗೆ ಹೋಗಿದ್ವಿ. ಅಂದ್ರೆ ಇಲ್ಲಿ ಮೇಲ್ಗಡೆಗೆ ಹೋಗ್ಲಿಕ್ಕೆ ಮೊದಲು ದಾರಿ ಇರಲಿಲ್ಲ. ಇರಲಿಲ್ಲ, ಅದೇ ಹೋಗುವಾಗ ಮೇವಿಗೆ ಹೋಗ್ತದಲ್ಲ, ಹಾ, ಆವಾಗ ಈ ದಾರಿ ಆಗಿರೋದು. ಹಸುಗಳು ದಾರಿ ಮಾಡಿರೋದು. ಓಕೆ, ಬೇರೆ ಇನ್ನೇನು ವಿಶೇಷತೆ? ಬೇರೆ ಇಲ್ಲಿ ನೀರಿನ ಕಡಿಮೆ ಇದೆ ಸರ್, ನೋಡಿದ್ರೆ ನೀವು ಅದನ್ನು ತೋರಿಸ್ತಾರೆ. ಯಾವ್ದು ಹೇಳಿ? ಅಲ್ಲಿಂದ ಬಂದಿದೆ, ಒಂದು ದಾರಿ ಗೀತಿ ಬಂದಿದೆ ನೋಡಿ, ಹಾ, ರೋಡ್ ಗೀತಿ ಇದೆ, ಕರೆಕ್ಟ್. ಹಾ, ಅಲ್ಲಿಂದ ಹೋಗಿ ಸರ್ ಅಲ್ಲೊಂದು 8 ಮನೆ ಇದೆ. ಓಕೆ. ಅವರಿಗೆ ಇಲ್ಲಿಂದ ನೇತ್ರಾವತಿ ನೀರು ಹೋಯ್ತು ಕುಡಿಲಿಕ್ಕೆ. ಓ, ಅಲ್ಲಿ ಕಾಣಿಸಿದ್ಯಲ್ಲ, ಅಲ್ಲಿ ಬಾಳೆ ಗಿಡ ಎಲ್ಲ ಹತ್ತಿರ ತರ. 8 ಮನೆ ಇದೆ. ಹಾ, ಅವರಿಗೆ ಇಲ್ಲಿಂದ ನೇತ್ರಾವತಿ ನೀರು ಹೋಯ್ತು. ಓಕೆ. ನಮ್ಮೂರಿಗೂ ಬಂತು ಇಲ್ಲಿ. ಹ್ಮ್ ನೇತ್ರಾವತಿ ನದಿಯಿಂದ ಹ್ಮ್ ಒಂದು ಕಣಿವೆ ಬಂತು ನೋಡಿ, ಇಲ್ಲಿ ಹೋಯ್ತು ಈ ಪ್ಲೇಸ್ ಅಲ್ಲಿ. ಇದು ಈ ಪ್ಲೇಸ್ ಅಲ್ಲಿ ಹೋಯ್ತು. ಓಕೆ. ಅಲ್ಲಿ ಹೋಗಿ ನಮ್ಮೂರಿಗೆ ಹೋಯ್ತು ಕುಡಿಲಿಕ್ಕೆ, ತೋಟಕ್ಕೆ ನೀರು ತಗೊಂಡಿರೋದು. ಇವಾಗ ಅಲ್ಲಿ ಮನೆ ಮಾಡ್ಕೊಂಡಿದಾರಲ್ಲ, ಅವ್ರಿಗೇನ್ ಭಯ ಆಗಲ್ವಾ ಅಥವಾ ಹೆಂಗ್ ಅವರೆಲ್ಲ ಜೀವನ? ಇಲ್ಲ ಸರ್, ಅಂತ ಭಯ ಏನಿಲ್ಲ. ಓಕೆ. ಎಲ್ಲ ಒಂದು 8-10 ಮನೆ ಇದೆ, ಹಾ, ರೋಡ್ ಮಾಡ್ಕೊಂಡಿದ್ದಾರೆ ಮನೆಗೆ. ಓಕೆ. ಏನೋ ಐಟಮ್ ಏನಾದ್ರು ಬೇಕಾದ್ರೆ ನಿಮ್ಗೆ ಸಂಸ್ಥೆ ಬಂದಿರಲ್ಲ ಸರ್. ರೈಸನ್ನು ಯಾವುದೇ ಪ್ರತಿ ಒಂದು ಐಟಮ್ ಬೇಕಾದ್ರೂ ಓಕೆ, ನಾವು ಅಷ್ಟೇ ಅವರು ಅಷ್ಟೇ ಸಂಸ್ಥೆ ಹೋಗಿ ಸಂಸ್ಥೆಯಿಂದ ತರ್ತಾರೆ. ತಗೊಂಡು ಬರ್ಬೇಕು ಹೋಗಿ. ಓಕೆ. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ವಾರಕ್ಕೆ ಆಗೋಷ್ಟು ತಗೊಂಡು ಬರ್ತಾರೆ, ಕೆಲವರು ತಿಂಗಳಿಗೆ ಒಂದ್ಸಲ ಜೀಪ್ ಮಾಡಿ ತಗೊಂಡು ಬರ್ತಾರೆ. ಓಕೆ. ದಿನ ಏನು ಓಡಾಡಲ್ಲ, ಹಾ, ಎಲ್ಲ ಮಾಡಿ ತಗೊಂಡು ಬರ್ತಾರೆ. ಲಾಸ್ಟ್ ಬಂತು ಸರ್, ಇದೊಂಚೂರು ಹೋದ ಕೂಡಲೇ ಆಮೇಲೆ ಡೌನ್ ಸಿಗುತ್ತೆ. 5 ನಿಮಿಷ ನಾವು ಚೆಕ್ ಪಾಯಿಂಟಿಗೆ ಹೋಗ್ತೀವಿ. ಇಲ್ಲಿಂದ 5 ನಿಮಿಷ ಚೆಕ್ ಪಾಯಿಂಟ್ಗೆ. ಒಂದು 5 ನಿಮಿಷ ಅಷ್ಟೇ. ಓಕೆ. ಸೊ ಮಹೇಶ್ ಅಣ್ಣ, ಸರ್ ನಮ್ಮ ಜೊತೆ ಟ್ರಿಪ್ ಇವತ್ತು ಹೇಗಿತ್ತು ನಿಮಗೆ? ನಮಗೆ ಭಾರಿ ಖುಷಿ ಆಯ್ತು, ಜಾಲಿ ಇದ್ರು. ನಿಮ್ಮಂತಾರೆ ಸಿಗಲಿ ನಮ್ಗೆ ಜಾಲಿ ಗೈಡ್ ಮಾಡ್ಲಿಕ್ಕೆ. ಓಕೆ. ನಮಗೂ ಒಳ್ಳೆ ಏನೋ ಒಂದು ಹುಮ್ಮಸ್ಸು, ಖುಷಿಯಾಗಿದೆ. ಓಕೆ. ಸೊ ಎಂಜಾಯ್ ಮಾಡಿದ್ರಿ ಇವತ್ತು ನಮ್ಮ ಜೊತೆ ನೀವು ಟ್ರೆಕ್ಕಿಂಗು? ಹೌದು ಸರ್. ಓಕೆ, ಭಾಳ ಸಂತೋಷ. ನಿಮಗೆ ನಮ್ಮ ಥರನೇ ಜಾಲಿ ಟೀಮ್ ಪ್ರತಿ ಸಲ ಸಿಗಲಿ, ಓಕೆನಾ? ಈ ವಿಕೆಟ್ ಈಗಲಾಗಲೋ ಬೀಳಂಗಿದೆ. ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಏನು ಗೊತ್ತಾ, ಜೀಪ್ ಡ್ರೈವರು ಫೋನ್ ಮಾಡಿದರೆ ಬರೋಕ್ಕಾಗಲ್ಲ ಬೇಸ್ ಕ್ಯಾಂಪ್ ಹತ್ರ, ನೀವೇ ಬನ್ನಿ ಅಂತ ಹೇಳಿದ್ರು. ಇಲ್ಲಿಗೆ ಹೋಮ್ ಸ್ಟೇಗೆ ಅರೌಂಡ್ 1/2 ಕಿಲೋಮೀಟರ್ ಆಗುತ್ತೆ ಹೋಮ್ ಸ್ಟೇಗಿಂದ ಬೇಸ್ ಕ್ಯಾಂಪ್ಗೆ. ನಾವೊಂದು ಐಡಿಯಾ ಮಾಡಿದ್ವಿ, ನಮ್ಮ ಜೊತೆ ಒಬ್ಬರು ಲೇಡೀಸ್ ಇದ್ದಾರೆ. ಈ ವಿಕೆಟು ಇದಕ್ಕೆ ಆ್ಯಂಕಲ್ ಪೇಯ್ನ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇಲ್ಲಿ ಕರೆಸ್ಕೋತಾ ಇದ್ದೀವಿ. ಈಗ ಇನ್ನೇನು ಮಾಡಿಸಲ್ಲ ಅಷ್ಟೇ. ಸೊ ನಮ್ಮನ್ನು ಪಿಕ್ ಮಾಡೋಕೆ ಇವಾಗ ಜಿಪ್ ತೊಗೊಂಡು ಮೋಯ ಇವ್ರು ಗೊತ್ತಲ್ಲ, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಬಹದ್ದೂರ್, ಮಿಸ್ಟರ್ ಲಂಕೇಶ್ ಕುಮಾರ್ ಮಹಾರಾಜ್ ಕಿ ಜೈ. ನಿಧಾನ ಇವಾಗ ಹೇಳಿ. ನಮಸ್ಕಾರ. ಏನಾದ್ರು ನಿಮ್ಮ ಕಡೆಯಿಂದ 2 ಈ ಟ್ರಿಪ್ಪಿನ ಬಗ್ಗೆ ಮಾತು? So don't come with expectation. ಓಕೆ. Go with flow. ಅಷ್ಟೇ, ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರಬೇಡಿ, ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರಿ. ಸೊ ನಮ್ಮ ಜೊತೆ ಇನ್ನೊಬ್ರು ನಾಗರಾಜ್ ಅವರು ಇದ್ದಾರೆ. ನಾಗರಾಜ್, ಸೊ ಇಲ್ಲಿಗೆ ಬಂದಮೇಲೆ ನೀವು ಪರಿಚಯ ಆದ್ರಿ ನಮಗೆ. ಸೊ ನೀವು ನಮಗೆ ಫ್ರೆಂಡ್ ಆಗಿದ್ದೀರಾ ಇವಾಗ. ಹೇಗೆ ಅನ್ನಿಸ್ತು ಇವತ್ತಿನ ದಿನ ನಮ್ಮ ಜೊತೆ? ವಿ ಬಿಕೇಮ್ ತುಂಬಾ ಲೈಕ್ ಎ ಫ್ಯಾಮಿಲಿ ಬ್ರೋ. ತುಂಬಾ ಕಾಮಿಡಿಯಾಗಿ ಟ್ರಿಪ್ ನ ಎಂಜಾಯ್ ಮಾಡಿದ್ವಿ. ಓಕೆ. ಫಸ್ಟ್ ಟೈಮ್ ಬಂದಿದ್ದು ನಮ್ಗೆ ಖುಷಿ ಆಯ್ತು. ಮಳೆಗಾಲದಲ್ಲಿ ಬಂದ್ರೆ ಸ್ವಲ್ಪ ಅಪ್ಪಾಗ ಇಲ್ಲ ನೋಡಿ ಇನ್ನ ಚೆನ್ನಾಗಿರುತ್ತೆ. ಓಕೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಬಂದ್ರೆ ಒಳ್ಳೆ ವ್ಯೂ ಸಿಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿರೋ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್. ನೆಕ್ಸ್ಟ್ ಟೈಮ್ ನಾವು ಸೆಪ್ಟೆಂಬರ್ ಅಲ್ಲಿ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಓಕೆ. ಬಟ್ ಒಳ್ಳೆ ಟ್ರಿಪ್ ಫಸ್ಟ್ ಟೈಮ್ ಬಂದಿರು. ಓಕೆ. ಇಲ್ಲ ಫ್ರೆಂಡ್ಸ್ ಜೊತೆ ಇವನ್ ನಮ್ಮ ಜೊತೆ ಇವತ್ತು ಬಂದ್ರಿ, ಬೆಳಗ್ಗೆಯಿಂದ ಓಡಾಡ್ತಿದ್ದೀರಾ, ಎಲ್ಲ ರೀತಿ ಕನ್ವರ್ಸೇಷನ್ ಮಾಡ್ತಿದ್ದೀರಾ. ಸೊ ಹವ್ ಯು ಫೆಲ್ಟ್? ಗುಡ್ ಫೀಲಿಂಗ್.
ಆಕ್ಚುಲಿ ಬೆಳಗ್ಗೆ ಬಂದ ತಕ್ಷಣ ನಮ್ಗೊಂದು ಯಾವ್ದೋ ಒಂದು ಟೀಮ್ ನ ತಗ್ಲಾಕಿದ್ರು. ಬೆಳಗ್ಗೆ ಟಿಫಿನ್ ಅಂತ ಹೋದ್ರು. ಅವಾಗಲೇ ತುಂಬಾ ಡಿಸಪಾಯಿಂಟ್ ಆದ್ವಿ, ಬೇಗ ಹೋಗ್ತೀವಿ ಅಲ್ಲ ಅಂತೇಳಿ. ಅವಾಗ ನೀವು ಸಿಗ್ತೀರಿ, ತುಂಬಾ ಖುಷಿ ಆಯ್ತು. ಓಕೆ, ಹಾಗೆ ನಿಮ್ದು ಲಾಗ್ ಕೂಡ ತುಂಬಾ ಚೆನ್ನಾಗಿ ಬರ್ಲಿ. ಥ್ಯಾಂಕ್ ಯು ಬ್ರದರ್. ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ, ದಯವಿಟ್ಟು ಮಾಡಿ, ಮಾಡ್ತೀವಿ. ನಮ್ಮ ಹೀಗೆ ಮಾಡ್ತಾ ಇರಿ ವ್ಲಾಗ್ಸ್ ನ. ಡೆಫಿನೆಟ್ಲಿ ಬ್ರೋ, ಆಲ್ ದ ಬೆಸ್ಟ್. ಇವಾಗ ನೋಡ್ತಾ ಇರ್ತಕ್ಕಂಥ ವ್ಯೂವರ್ಸ್ಗೆ ನಮ್ಮ ಚಾನಲ್ ಬಗ್ಗೆ ಒಂದೆರಡು ಮಾತು. ತುಂಬ ಚೆನ್ನಾಗಿ ಲಾಗ್ಸ್ ಮಾಡ್ತಾರೆ ಪದ್ದವರು, ಸಪೋರ್ಟ್ ಮಾಡಿ. ಓಕೆ, ತುಂಬ ಲೈಕ್ಸ್ ಬರಲಿ, ಫಾಲೋವರ್ಸ್ ಬರಲಿ. ಥ್ಯಾಂಕ್ ಯು. ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ವಾವ್, ಇದು ಒಂದೊಳ್ಳೆ ಲಾಗ್ ಆಗಿರುತ್ತೆ. ಎಲ್ಲರೂ ಫಾಲೋ ಮಾಡಿ, ಎಲ್ಲರೂ ವೀಕ್ಷಿಸಿ. ಥ್ಯಾಂಕ್ ಯು ಬ್ರೋ ಫಾರ್ ಯುವರ್ ಇನ್ಸೈಟ್ಸ್. ಸೊ ವಿ ಆಲ್ಮೋಸ್ಟ್ ರೀಚ್ಡ್ ಬೇಸ್ ಕ್ಯಾಂಪ್ ಗೈಸ್. ಸೊ ಇಲ್ಲಿಂದ ನಮಗೆ ಜೀಪ್ ಬರುತ್ತೆ, ಆಮೇಲೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಬಾಯ್, ಸಿಯಾ. ಇವಾಗ ಹೋಮ್ ಸ್ಟೇಗೆ ಬಂದ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಹೋಗಬೇಕು ಕೆಳಗಡೆ. ಇವಾಗ ನಮ್ಮ ಗಾಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದೆ. ಸೊ ನೀವು ನೋಡ್ತಿದ್ದೀರಲ್ಲ, 3 ವಿಕೆಟು ರೆಡಿ ಆಗಿಬಿಟ್ಟಿದ್ದಾವೆ ಈಗ. ಸೊ ಹೊಟ್ಟೆ ತುಂಬ ಹಸಿತಾ ಇದೆ. ಹೊಟ್ಟೆ ಫುಲ್ ಏನಿಲ್ಲ, ಫುಲ್ ಖಾಲಿ ಹೊಟ್ಟೆ. ಫ್ಯೂಯಲ್ ಫುಲ್ ರಿಸರ್ವ್ ಬಂದಿದೆ. ಎಲ್ಲ ಮಗುಗಳೆಲ್ಲ ಡಲ್ ಆಗ್ಬಿಟ್ಟಿದೆ. ನಾನು ಹಂಗೋ ಹಿಂಗೋ ಸ್ವಲ್ಪ ಎನರ್ಜಿ ಇಟ್ಕೊಂಡು ಗಾಡಿ ಬೇಡಿ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಇವನಿಂದ ಓಕೆನಾ? ಸೊ ಇವಾಗ ನಮ್ಮ ಡ್ರೈವರ್ ಅಣ್ಣ ಬರ್ತಾರೆ, ಕೆಳಗಡೆ ಕರ್ಕೊಂಡು ಹೋಗಿ ನಾವು ನಮ್ಮ ಕಾರಲ್ಲಿ ಸಾಂಸೆ ಇಲ್ಲ ಅಂತಂದರೆ ಕಳಸಕ್ಕೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರು ಹೊರಡ್ತೀವಿ. ಓಕೆ, ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದು ನಾವು ಇಲ್ಲಿ ಬಂದಾಗ ಸಿಕ್ಕಿದಂಥ ಒಂದು ರೂಮು ಫ್ರೆಶ್ ಅಪ್ ಆಗೋದಕ್ಕೆ. ಸೊ ಈ ಥರ ಇದೆ ರೂಮು. ಓಕೆ, ಸ್ಟೇನೂ ಆಗ್ಬೋದು, ಒಂಥರ ಡೀಸೆಂಟ್ ಆಗಿದೆ. ನಂಬರ್ ಕೂಡ ಇದೆ, ಗಣೇಶ್ ಅಂತ ಹೇಳ್ಬಿಟ್ಟು. ಇವ್ರಿಗೆ ಕಾಲ್ ಮಾಡಿದ್ರೆ ಅವರೇ ಬಂದು ಪಿಕ್ ಮಾಡ್ತಾರೆ. ನಿಮಗೆ ಹೋಮ್ ಸ್ಟೇ ಏನಾದರೂ ವ್ಯವಸ್ಥೆ ಬೇಕಿದ್ರೆ ಮಾಡಿಕೊಡ್ತಾರೆ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ವ್ಯೂ ಚೆನ್ನಾಗಿದೆ ಹೋಮ್ ಸ್ಟೇಯಿಂದ. ನೋಡಿ, ಇಟ್ ಲುಕ್ಸ್ ಸೋ ಗುಡ್. ಸೊ ಇಲ್ಲಿ ಅವ್ರದ್ದೊಂದು ಮನೆ ಕೂಡ ಇದೆ. ಇಲ್ಲೆಲ್ಲ ಹುಲ್ಲಿನ ಬಣ್ಣವೆ ಎಲ್ಲ ಹಾಕಿದ್ದಾರೆ. ಕಾಫಿ ಎಸ್ಟೇಟು. ಸೊ ಅದು ನಾವು ಬಂದಂಥ ಜೀಪು. ಇವಾಗ ಅದರಲ್ಲೇ ಹೋಗೋದು. ಅಲ್ಲೇ ಬರ್ತಾ ಇದ್ದಾರೆ ಅವಣ್ಣ ಹೊರಡೋದಕ್ಕೆ ಇವಾಗ. ಲಂಕೇಶ್ ಕುಮಾರ್ಗೆ ಪರ್ಫ್ಯೂಮ್ ಚಿಂತೆ, ತರುಣ್ಗೆ ಊಟದ ಚಿಂತೆ. ನಿನಗೆ ಪರ್ಫ್ಯೂಮ್ ಬೇಕು ಅಂದರೆ ಏನೋ ಸೀಕ್ರೆಟ್ ಹೇಳ್ತಾವನೆ. ಏನೋ ಸೀಕ್ರೆಟ್? ಅಯ್ಯ, ಊಟ ಬೇಕು ಅಷ್ಟೇ. ನೋಡೋದಲ್ಲ ಹೆಂಗೆ ಕಾಯ್ತಾವ್ರೆ ಯಾರನ್ನ ಊಟ ಹಾಕ್ತಾರೇನೋ ಅಂತ. ನಂದು ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ ಈಗ. ಯಾರನ್ನ ಊಟ ಹಾಕಿರೆ ಮಾಡ್ಕೊಂಡು ಶಿವ ಅಂತ ಹೋಗ್ತಾ ಇರೋದು ಊರ ಕಡೆ. ಸೊ ಇಲ್ಲಿ ನಮ್ಮ ದೋಸ್ತು, ಇವ್ರಿಗೊಂದು 4-5 ಜನ ಹೇಳಿದಾರಂತೆ, ಬ್ರೋ ನಿಮ್ಮ ಥರನೇ ಇದ್ದಾರೆ ನಮ್ಮ ಫ್ರೆಂಡು ಅಂತ. ಯಾರ್ಯಾರು ಬ್ರೋ? ಓಕೆ, ಓಕೆ, ಸಿಮಿಲರ್. ಓಕೆ, ಹಾಂ. ನನ್ನ ಫ್ರೆಂಡ್ ಥರನೂ ಇದ್ದೀರಾ ನೀವು ಆ್ಯಕ್ಚುಲಿ. ಅದನ್ನು ಮಾತಾಡಿದ್ವಿ ನಾವು. ನಾನು ನೋಡಿದ ತಕ್ಷಣ ಡೌಟ್ ಬಂತು. ಹಾಂ, ಓಕೆ. ಸೊ ಎಸ್, ಜಾಕೆಟ್ ಬೇಡ, ಕ್ಯಾಮ್ರಾ ಜಾಕೆಟು. ಸೊ ನಿಮಗೆ ಏನನ್ನಿಸ್ತು ನಮ್ಮ ಜೊತೆ ಬಂದಿದ್ದು, ನಮ್ಮನ್ನು ಡ್ರಾಪ್ ಮಾಡಿದ್ದು, ಕರ್ಕೊಂಡೋಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಇವತ್ತು. ಥ್ಯಾಂಕ್ ಯು ಫಾರ್ ದಟ್. ಗಣೇಶ್ ಅಣ್ಣವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಬರ್ತಾ ಇದ್ದೀರಾ ಇಲ್ಲಿಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಗಾಡಿ ಬುಕ್ ಮಾಡ್ಕೊಂಡು ಇಲ್ಲಿ ಬಂದು ಸ್ಟೇ ಮಾಡಿ ಫ್ರೆಶ್ ಅಪ್ ಆಗಿ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಸೊ ದಟ್ಸ್ ಆಲ್ ಗೈಸ್ ಫಾರ್ ಟುಡೇ. ಬನ್ನಿ ಹೊರಡೋಣ. ಸೊ ಈ ಥರ ಕಾರ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಜೀಪ್ಗಳಲ್ಲಿ. ಓಕೆನಾ? ನೀವೇನಾದರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದರೆ ನೀವು ಮೇಲ್ಗಡೆಗೆ ಹೋಗುವಾಗ ತಿಂದಿರೋದೆಲ್ಲ ಕರ್ಗೋಗುತ್ತೆ ಗುರು.
ಸೊ ನಾವು ಈಗ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಸೊ ಇವಾಗ ಸಾಮ್ಸೆ ಅಂತ ಇದು ಏರಿಯಾ. ಸೊ ಇಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿಂದ ನಾವು ಕಳ್ಸಾಗೆ ಹೋಗ್ತಾ ಇದ್ದೀವಿ. ಕಳ್ಸಾನಲ್ಲಿ ಯಾವುದಾದ್ರು ಒಂದು ಒಳ್ಳೆ ಹೋಟೆಲ್ ಇದ್ದರೆ ಊಟ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರು ಕಡೆ ಪಯಣ ಬೆಳೆಸುವ ಪ್ಲ್ಯಾನ್ ಇದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಲಂಕೇಶ್ ಅವರು ಸ್ನಾನ ಮಾಡಿಕೊಂಡು ತಣ್ಣೀರಲ್ಲಿ ಫ್ರೆಶ್ ಆಗಿ ನೋಡಿ ಹೆಂಗಿದೆ ಶೇಡ್ಸು, ರೆಡಿಯಾಗಿಬಿಟ್ಟಿದ್ದಾರೆ, ತಣ ಹೊಳಿತಾ ಇದ್ದಾರೆ. ಈಗ ಇವರಿಬ್ಬರು ಸ್ನಾನ ಮಾಡಿಲ್ಲ, ಮುಖ ಮಾತ್ರ ತೊಳ್ಕೊಂಡಿದ್ದಾರೆ ನೋಡಿ, ಡಲ್ ಆಗ್ಬಿಟ್ಟಿದ್ದಾರೆ. ಫ್ರೆಶ್ ಆಗಿದ್ದೀವಿ, ಆಕ್ಟಿವ್ ಆಗಿದ್ದೀವಿ. ಒಂದು ವಾಯ್ಸಲ್ಲಿ ಕೇಳಿ, ನೀವು ಒಂದು ವಾಯ್ಸಲ್ಲಿ ತಿಳ್ಕೊಳ್ಳಿ ಹೆಂಗೆ ಸ್ಲೋ ಮೋಷನ್ ವಾಯ್ಸ್ ಬರ್ತಾ ಇದೆ. ಅವರು ಫುಲ್ಲು ಹೊಟ್ಟೆ ಎಷ್ಟೊಷ್ಟು ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ, ಹೊಟ್ಟೆ ಎಸಿ ಊಟ ಬೇಕೇ ಬೇಕು ಅಂತ ಓಕೆ, ಕಾಯ್ತವ್ರೆ ಯಾವಾಗ ಹೋಟ್ಲು ಸಿಗುತ್ತೆ ಕಬ ಕಬ ಅಂತ ಬಾರ್ಸೋಣ ಅಂತ. ಅದೇ ನಿಜ. ಪಾಪ ಕಾವ್ಯನ ಮುಖ ನೋಡಿ, ಪಾಪ ಡಲ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸರಿಯಾಗಿ ಊಟ ಇಲ್ಲ ನನಗೆ. ಫಸ್ಟ್ ಹೊಟ್ಟೆ ಟೆಂಪಲ್ಗೆ ಹೋಗೋಣ, ಆಮೇಲೆ ಇದು ಗಣಪತಿ ಟೆಂಪಲ್ ಇಲ್ಲ. ಟೆಂಪಲ್. ಹೊಟ್ಟೆ ಟೆಂಪಲ್ ಫಸ್ಟು, ಹೊಟ್ಟೆ ತುಂಬಿಕೊಂಡಿದ್ದಾದ್ಮೇಲೆ ಬೇರೆ ಟೆಂಪಲ್ಸ್ಗೆ ಹೋಗೋದಕ್ಕೆ ಯೋಚನೆ ಮಾಡೋಣ. For now, that's it guys. See you. ಅದೇನು ಹೇಳೋ ಲಾಸ್ಟ್ಗೆ ಇದೇ ಥರ ನಾನು ಫಾಲೋ ಮಾಡ್ತಾ ಇರಿ.